ಓಕೆ, ಇವತ್ತು ನನ್ಗೆ ಕೊಟ್ಟಿರುವಂತ ಟಾಪಿಕ್ ಅಂತ ನೋಡಿದ್ರೆ ಇನ್ವಿಟೇಷನ್. ಬಟ್ ಇನ್ವಿಟೇಷನ್ ಅಂತ ಹೇಳಿದ್ರೆ ಲಿಸ್ಟ್ ಇಲ್ದೆ, ಲಿಸ್ಟ್ ಮೇಕಿಂಗ್ ಇಲ್ದೆ ಯಾವ ಇನ್ವಿಟೇಷನ್ ನಮ್ಗೆ ಬರಕ್ ಸಾಧ್ಯನೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಅದ್ರಿಂದ ಸ್ವಲ್ಪ ಲಿಸ್ಟ್ ಮೇಕಿಂಗ್ ಬಗ್ಗೆ ಲೈಟ್ ಆಗಿ ತಿಳಿಸಿ ಆಮೇಲೆ ನಾನು ಇನ್ವಿಟೇಷನ್ ಬಗ್ಗೆ ಹೋಗ್ತೀನಿ. ಯಾಕಂದ್ರೆ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಲಿಸ್ಟ್ ಮೇಕಿಂಗ್. ಅದಿದ್ರೆ ಮಾತ್ರ ನಾವು ಇನ್ವಿಟೇಷನ್, ಒಬ್ರು ಮದ್ವೆಗೆ ನಾವು ಕರಿತಾ ಇದೀವಿ ಅಂದ್ರೆ ಇನ್ವಿಟೇಷನ್ ಇಲ್ದೆ ನಾವು ಹೋಗಿ ಕರಿಯಕ್ ಆಗಲ್ಲ, ಹೌದಲ್ಲ? ಸೊ ಅದ್ರಿಂದ ನಾವು ಯಾರ್ಯಾರಿಗೆ ಇನ್ವಿಟೇಷನ್ ಕೊಡ್ಬೇಕು, ಹ್ಯಾಕ್ ಕೊಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಅಷ್ಟರೊಳಗೆ ಲಿಸ್ಟ್ ಮೇಕಿಂಗ್ ಅಂದ್ರೆ ಒಂದ್ ಮದ್ವೆಗೆ ಯಾರ್ಯಾರನ್ನ ಕರಿತೀವಿ ಅಂತ ನಾವು ಒಂದ್ ಲಿಸ್ಟ್ ಹಾಕ್ತಿವಲ್ಲ, ಒಂದು ಫ್ಯಾಮಿಲಿಗೆ ಒಂದ್ ಲಿಸ್ಟ್, ಫ್ರೆಂಡ್ಸ್ ಒಂದ್ ಲಿಸ್ಟ್, ನೇಬರ್ ಒಂದ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಆ ತರ ಲಿಸ್ಟ್ ಮೇಕಿಂಗ್ ತಿಳಿಸ್ತಾ ನೆಕ್ಸ್ಟ್ ಇನ್ವಿಟೇಷನ್ ಹೋಗ್ತೀನಿ. ಎಸ್, ಫಸ್ಟ್ ಆಫ್ ಆಲ್ ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ಗೆ ಸ್ವಾಗತ, ಸುಸ್ವಾಗತ ಕೂಡ. ಎಸ್, ನಮ್ಮ ಕಂಪನಿ ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ನೋಡಿ, ವೆಲ್ಕಮ್ ಟು ಟ್ರೈನಿಂಗ್ ಪ್ರೋಗ್ರಾಮ್. ಕರೆಕ್ಟ್ ಅಲ್ಲ? ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್ಸ್. ಕರೆಕ್ಟ್, ಫೋನ್ ಸ್ವಿಚ್ ಆಫ್ ಮಾಡ್ಬಿಡಿ, ನಾನು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಕರೆಕ್ಟ್ ಅಲ್ಲ? ಯಾರು ಇಲ್ಲಿ ಝೂಮ್ ಮೀಟಿಂಗ್ ಅಲ್ಲಿ ಸ್ವಿಚ್ ಆಫ್ ಅಲ್ಲ. ನಾವು ಏನೋ ಒಂದು ವೆಬಿನಾರ್ ಹೋಗ್ತಾ ಇದೀವಿ, ಒಂದು ಟ್ರೈನಿಂಗ್ ಹೋಗ್ತಾ ಇದೀವಿ, ಒಂದು ಮೀಟಿಂಗ್ ಹೋಗ್ತಾ ಇದೀವಿ ಅನ್ನೋವಾಗ ನಮ್ ಫೋನ್ ನ ಸ್ವಿಚ್ ಆಫ್ ಮಾಡ್ಲೇಬೇಕು. ಯಾಕಂತ ಹೇಳ್ತೀನಿ. ಸಿಟ್ ಆನ್ ದ ಓಪನ್ ಮೈಂಡ್ ಸೆಟ್. ಯಾಕೆ ಓಪನ್ ಮೈಂಡ್ ಸೆಟ್? ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಬೇಕು? ಅವಾಗ್ಲೇ ಕಾನ್ಸಂಟ್ರೇಷನ್ ಎಲ್ಲೂ ತಪ್ಪಲ್ಲ. ಇಲ್ಲಾಂದ್ರೆ ಫೋನ್ ಬರುತ್ತೆ ಅಂದ್ರೆ ಕಾನ್ಸಂಟ್ರೇಷನ್ ಅದು ಫೋನ್ ಅಲ್ಲಿ ಹೋಗುತ್ತೆ, ಪಕ್ಕದವ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದೆಲ್ಲ ನೋಡ್ಬೋದು. ಸಿಟ್ಟಿಂಗ್ ಆನ್ ದ ಓಪನ್ ಮೈಂಡ್, ಡು ನಾಟ್ ಡಿಸ್ಟರ್ಬ್ ಅದರ್ಸ್, ನೋಟ್ ಎವ್ರಿಥಿಂಗ್. ಕರೆಕ್ಟ್ ಅಲ್ಲ? ಓಪನ್ ಮೈಂಡ್ ಸೆಟ್ ಅಂತ ಹೇಳಿದ್ರೆ ನೋಡಿ, ಯಾವ್ದೋ ಒಂದು ಪ್ರಾಬ್ಲಮ್ ನಾವು ತುಂಬಿಸ್ಕೊಂಡು ಹೋಗಿ ನಾವು ಪ್ರೋಗ್ರಾಮ್ ಅಲ್ಲಿ ಆಗ್ಲಿ, ಝೂಮ್ ಅಲ್ಲಿ ಕೂಡ ಆಗ್ಲಿ, ಒಂದು ಪ್ರಾಬ್ಲಮ್ ನಾವು ತುಂಬಿಸ್ಕೊಂಡು ಕುತ್ಕೊಂಡಾಗ ನಮ್ಮ ಮೈಂಡ್ ಅಲ್ಲಿ ಏನು ತಲೆಗೆ ಹೋಗಲ್ಲ. ಅದು ಕರೆಕ್ಟ್ ಅಲ್ವಾ? ಒಂದು ಗ್ಲಾಸ್ ಅಲ್ಲಿ ನೀರ್ ಫಿಲ್ ಆಗಿರುತ್ತೆ, ಫಿಲ್ ಆಗಿರೋ ಗ್ಲಾಸ್ಗೆನೆ ನೀರ್ ತುಂಬಿಸಿದ್ರೆ ಏನಾಗುತ್ತೆ? ಓವರ್ಫ್ಲೋ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಆ ತರ ಇದ್ರೆ ಆಗಲ್ಲ. ಸೊ ನೀರ್ನ ಗ್ಲಾಸ್ ಚೆಲ್ಬಿಟ್ಟು ಖಾಲಿ ಗ್ಲಾಸ್ ಆಗಿ ಇಟ್ರೆ ಮಾತ್ರ ನಾವು ಆ ನೀರ್ನ ಫಿಲ್ ಮಾಡ್ಬೋದು. ಅದೇ ತರ ಇನ್ನೊಬ್ರಿಗೂ ನಾವು ಡಿಸ್ಟರ್ಬ್ ಮಾಡಬಾರ್ದು. ನಾವು ಡಿಸ್ಟರ್ಬ್ ಆಗ್ತೀವಿ, ಬೇರೆ ಹೋಗ್ರು ಅಕ್ಕದ ಪಕ್ಕದಲ್ಲಿ ಕೂತಿರೋರ್ಗು ನಾವು ಡಿಸ್ಟರ್ಬ್ ಆಗ್ತೀವಿ, ಡಿಸ್ಟ್ರಾಕ್ಟ್ ಮಾಡ್ಲೇಬಾರ್ದು. ಅದೇ ತರ ಒಂದು ಟ್ರೈನಿಂಗ್ ಆಗ್ಲಿ ಒಂದು ಮೀಟಿಂಗ್ ಆಗ್ಲಿ ಏನ್ ಹೇಳ್ತಾರ ಅದೆಲ್ಲಾನು ನಾವು ನೋಟ್ ಮಾಡ್ಕೊಂಡ್ ಬರ್ತಾ ಇರ್ಬೇಕು. ಯಾಕಂದ್ರೆ ಮಸ್ತಕದಲ್ಲಿ ಇಲ್ಲ ಅಂದ್ರೂ ಪುಸ್ತಕದಲ್ಲಿ ಇರ್ಬೇಕಂದ್ರೆ ನಾವ್ ಎಲ್ಲಾನು ಮೈಂಡ್ ಅಲ್ಲಿ ಸ್ಟೋರ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಡಿಕ್ಷನರಿನೂ ಅಲ್ಲ. ಸೊ ಅದ್ರಿಂದ ನಾವು ಬುಕ್ ಅಲ್ಲಿ ಬರ್ದಿಟ್ಕೊಂಡ್ರೆ ಮಾತ್ರ ನಾವು ಇದನ್ನ ನಮ್ ಜ್ಞಾಪಕ ಬಂದಾಗ ಎತ್ತಿ ನೋಡಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಹೌ ಟು ಮೇಕ್ ಎ ನೆವರ್ ಎಂಡಿಂಗ್ ಲಿಸ್ಟ್ ಅಂಡ್ ಹೌ ಟು ಇನ್ವೈಟ್ ದ ಪೀಪಲ್ ಇನ್ ದ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಕರೆಕ್ಟ್ ಅಲ್ವಾ? ನೆವರ್ ಎಂಡ್ ಅಂದ್ರೆ ನೋಡು, ಇಷ್ಟೇ ಇರೋದು ನನ್ನ ಹತ್ರ ಲಿಸ್ಟ್ ಮೇಕಿಂಗ್ ಇಲ್ಲ. ನಾವು ಹೇಳ್ತೀವಿ ನಮ್ಗೆ ಯಾರು ಗೊತ್ತಿಲ್ಲ ಅಂದ್ರೆ ಅದೇ ನೀವು ಮೊಬೈಲ್ ತಗೊಂಡ್ರೆ ಬರೀ 10 ಜನದ ಕಾಂಟ್ಯಾಕ್ಟ್ ಇರಲ್ಲ. ಕರೆಕ್ಟ್ ಅಲ್ವಾ? ಬೇಕಾದಷ್ಟು ನಮ್ಗೆ ಇರುತ್ತೆ. ಅದನ್ನ ಲಿಸ್ಟ್ ಮೇಕಿಂಗ್ ಮಾಡ್ಬೇಕು. ಅದನ್ನ ಎಕ್ಸ್ಟ್ರೀಮ್ ಲೆವೆಲ್ಗೆ ನಾವು ಒಂದು ಲಿಸ್ಟ್ ಮೇಕಿಂಗ್ ಮಾಡಿದ್ರೆ ನಮ್ಮ ಒಂದು ಬಿಸ್ನೆಸ್ ನಾನ್ ಸ್ಟಾಪ್ ಆಗಿ ಆಗತ್ತೆ. ಯಾವಾಗ ನಮ್ಗೆ ಆ ಲಿಸ್ಟ್ ಮೇಕಿಂಗ್ ಅಲ್ಲಿ ಕೊರತೆ ಬರುತ್ತೋ ನಮ್ ಬಿಸ್ನೆಸ್ ನಮ್ ಮಾಡೋ ಕೆಲ್ಸದಲ್ಲಿನೂ ಕೊರತೆ ಬರುತ್ತೆ. ಸೊ ಅದ್ರಿಂದ ಇನ್ವೈಟ್ ಮಾಡಕ್ಕೆ ಪೀಪಲ್ ಟು ಪೀಪಲ್ ಬಿಸ್ನೆಸ್ ಇರೋದ್ರಿಂದ ನಮ್ಗೆ ಮ್ಯಾನ್ ಪವರ್ ತುಂಬಾ ಕಮ್ಮಿ ಇರುತ್ತೆ. ಸೊ ಲಿಸ್ಟ್ ಮೇಕಿಂಗ್ ಯಾವ ತರ ಮಾಡೋದು ನೆಕ್ಸ್ಟ್ ನೋಡೋಣ. ನಮ್ಗೆ ಲಿಸ್ಟ್ ನ ಯಾವ ತರ ಪ್ರಿಪೇರ್ ಮಾಡೋದು ಅಂತ. ಎಸ್, ಯುವರ್ ಲಿಸ್ಟ್ ಇಸ್ ಬಿಗ್ಗೆಸ್ಟ್ ಅಸೆಟ್ ಫಾರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಕರೆಕ್ಟ್ ಅಲ್ವಾ? ನಮ್ಮ ಒಂದು ಸೊತ್ತು ಅಂತ ಹೇಳಿದ್ರೇನೆ ಲಿಸ್ಟ್ ಮೇಕಿಂಗ್ ಅಲ್ಲಿ ಮಾತ್ರನೇ ಇದು ಸಾಧ್ಯ ಅಂತ ಹೇಳ್ಬೋದು. ಡೈರೆಕ್ಟ್ ಸೇಲಿಂಗ್ ಅಲ್ಲಿ ಮಾತ್ರ ಅವಾಗ್ಲೇ ಹೇಳ್ದಂಗೆ ಡೂಪ್ಲಿಕೇಶನ್ ಬಿಸ್ನೆಸ್. ಸೊ ಅದರಿಂದ ನಮ್ಮ ಒಂದು ಲಿಸ್ಟ್ ನ ತುಂಬಾ ಒಂದು ಬಿಗ್ಗೆಸ್ಟ್ ಒಂದು ಕೌಂಟ್ಲೆಸ್ ಅಂತ ಹೇಳ್ಬೋದು. ಅಷ್ಟು ನಾವು ಹೆಸರುಗಳು ನಾವು ತೆಗೆದ್ರೆ ಇಲ್ಲ ನಮ್ಗೆ ಇಷ್ಟೇ. ಫ್ಯಾಮಿಲಿಯಲ್ಲೇ ಸ್ಟಾರ್ಟ್ ಮಾಡಿ, ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತಾರೆ ಅವ್ರು ಒಂದು ಲಿಸ್ಟ್ ಹಾಕೊಳ್ಳಿ. ಕಂಟಿನ್ಯೂಸ್ ಆಗಿ ಲಿಸ್ಟ್ ಆಗ್ತಾ ಫ್ರೆಂಡ್ಸ್ ಗಳು ಬರ್ತಾರೆ, ಫ್ರೆಂಡ್ಸ್ ಇಂದ ಫ್ರೆಂಡ್ಸ್ ಅಂತ ಬರ್ತಾನೆ ಇರ್ತಾರೆ ಅಂತ ಹೇಳ್ಬೋದು. Yes, more than 90% people fail in direct selling business. The biggest reason for is that list or people is very small. ಅದೇ ಅವಾಗ್ಲೇ ಹೇಳ್ದಂಗೆ ತುಂಬಾ ಕಮ್ಮಿ ಇರೋದ್ರಿಂದ 90% ಪೀಪಲ್ ಯಾಕೆ ಫೇಲ್ ಆಗ್ತಾರೆ ಅಂತ ಹೇಳಿದ್ರೆ ತುಂಬಾ ಕಮ್ಮಿ ಜನನ ಇಟ್ಕೊಂಡು ಲಿಸ್ಟ್ ಅಲ್ಲಿ ನಂಗೆ ಇಷ್ಟೇ ಜನ ಇದ್ದಾರೆ, ಇಷ್ಟೇ ಜನ ಅಂತ ಹೇಳ್ಬಿಟ್ಟು ಅದ್ ಚಿಕ್ಕದಾಗಿ ಮಾಡ್ಕೊಂಡ್ರೆ ಇರೋರ್ನೇ ನಾವು ನೋಡ್ಕೊಂಡಿರಕ್ ಆಗಲ್ಲ. ದೇರ್ ಇಸ್ ದ ಲಾಟ್ ಆಫ್ ಪೀಪಲ್ ಇನ್ ದ ವರ್ಲ್ಡ್. ಅದ್ರಿಂದ ನಾವು ಎಷ್ಟೋ ಜನ ಇದ್ದಾರೆ, ಚಿಕ್ಕ ಲಿಸ್ಟ್ ಹಾಕಿದ್ರೆ ಯಾವತ್ತೂ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಸೊ ಅದ್ರಿಂದಾನೇ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಜನ ಫೇಲ್ ಆಗ್ತಾ ಇದ್ದಾರೆ. ಸೊ ನಮ್ಗೆ ರೀಸನ್
ಓಕೆ, ರೀಸನ್ ಇಲ್ಲದೆ ನಾವು ಅದನ್ನ ಮಾಡ್ಬೇಕು. ಹೌ ಟು ಮೇಕ್ ದ ನೆವರ್ ಎಂಡಿಂಗ್ ಲಿಸ್ಟ್. ಮೇಕ್ ಯುವರ್ ಲಿಸ್ಟ್ ಇನ್ ಎ ಡೈರಿ. ಓಕೆನಾ? ಒಂದು ಡೈರಿಯಲ್ಲಿ ನಾವೊಂದು ಲಿಸ್ಟ್ ಮಾಡ್ಲೇಬೇಕು, ಇನ್ಕ್ಲೂಡಿಂಗ್ ಎವ್ರಿ ಒನ್ ಇನ್ ದ ಲಿಸ್ಟ್. ಯಾರೆಲ್ಲ ನಿಮ್ಮ ಫೋನ್ ಅಲ್ಲಿ ಇದಾರೋ, ಯಾರೆಲ್ಲ ನಿಮ್ಗೆ ಗೊತ್ತಿದ್ಯೋ ಅದೆಲ್ಲಾನು ಫುಲ್ ಆಗಿ ಹೆಸರುಗಳು ಬರಿಬೇಕು. ಅದೇ ತರ ಡು ನಾಟ್ ಪ್ರಿಜಡ್ಜ್ ದ ಪೀಪಲ್ ವೈಲ್ ಮೇಕಿಂಗ್ ದ ಲಿಸ್ಟ್. ಅಂದ್ರೆ ಯಾರನ್ನು ನಾವು ಪ್ರಿಜಡ್ಜ್ ಮಾಡಕ್ಕೆ ಆಗಲ್ಲ. ಇವ್ರೇ ಮಾಡ್ತಾರೆ, ಇವ್ರು ಮಾಡಲ್ಲ, ನನ್ಗ್ ಗೊತ್ತು, ಇವ್ರ ಮುಖ ನೋಡಿದ್ರೆ ನನ್ಗೆ ಗೊತ್ತಾಗತ್ತೆ, ಆ ತರ ಎಲ್ಲ ಹೇಳ್ತಾರಲ್ವಾ. ಆ ತರ ಎಲ್ಲ ಯಾರು ಹೇಳಂಗೇ ಇಲ್ಲ. ಯಾರು ಮಾಡೋ ತರ ಇರ್ತಾರೋ ಅವ್ರೇ ಮಾಡ್ತಾರೆ. ಯಾರು ಇವ್ರು ಮಾಡ್ತಾರೆ ಅನ್ಕೋತೀವಿ, ಅವ್ರು ಮಾಡಲ್ಲ. ಸೊ ಯಾರನ್ನ ಪ್ರಿಜಡ್ಜ್ ಮಾಡೋದೇ ಬೇಡ. ಅದೇ ತರ ನಮ್ಮ ಒಂದು ಲಿಸ್ಟ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ಬೇಕು ನಾವು. ಯಾವಾಗ್ಲೂ ಶಾರ್ಟ್ ಆಗಿ ಇಟ್ಕೋಬಾರ್ದು ಲಿಸ್ಟ್ಗಳನ್ನ. ಒಂದು ದೊಡ್ಡ ಲಿಸ್ಟೇ ಇಟ್ಕೋಬೇಕು, ಕೌಂಟಬಲ್. ಅವಾಗ್ಲೇ ಹೇಳ್ದಂಗೆ ತುಂಬಾ ಕೌಂಟಬಲ್ ಆಗಿ ನಮ್ಮ ಲಿಸ್ಟ್ ನ ಮೇಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಯಾಕಂದ್ರೆ ಲಿಸ್ಟ್ ಅಲ್ಲೇ ನಮ್ಮ ಲೈಫ್, ಜೀವನ ಇರೋದೇ. ಯಾಕಂದ್ರೆ ಯಾವಾಗ ಸೀರಿಯಸ್ ಆಗಿ ತಗೊಂಡು ಒಂದು ಲಿಸ್ಟ್ ಮಾಡ್ತಾರೋ ಇಲ್ಲಿ ಕೊರತೆನೆ ಬರಲ್ಲ. ಯಾವಾಗ ಇಲ್ಲ ನನ್ ಇಷ್ಟೇ ಇರೋದು, ನನ್ ಜನ ಇಲ್ಲ ಅನ್ನೋರ್ಗೆ ಅದು ಕೊರತೆ ಬಂದೇ ಬರುತ್ತೆ ಅಂತ ಹೇಳ್ಬೋದು ನಾವು. ಎಸ್, ಯೂಸ್ ದ ಟೂಲ್ಸ್. ಯೂಸ್ ದ ಟೂಲ್ಸ್ ಅಂತ ಹೇಳಿದ್ರೆ ನೋಡಿ, ನಮ್ಗೆ ಎಷ್ಟೋ ಜನ ಅವಾಗಾದ್ರೆ ಬೇಸಿಕ್ ಫೋನ್ ಇತ್ತು, ಫೋನ್ ಇಲ್ಲ, ಏನಿಲ್ಲ. ಬಟ್ ಇವಾಗ ನೋಡ್ಬೇಕಾದ್ರೆ ಸ್ಮಾರ್ಟ್ ಫೋನ್ ಬಂದಿರೋದ್ರಿಂದ ನಮ್ಗೆ ವಾಟ್ಸಪ್ ಗ್ರೂಪ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಕರೆಕ್ಟ್ ಅಲ್ಲ? ಅದೇ ತರ ಅಸೋಸಿಯೇಷನ್ ಇರುತ್ತೆ. ಅದಕ್ಕೆಲ್ಲಾದ್ರೂ ನಾವು ಅದನ್ನ ಹಾಕಿದಾಗ ಎಷ್ಟೋ ಜನ ಬರ್ತಾರೆ. ನಾವು ಒಂದು ಇನ್ವಿಟೇಷನ್ ಮಾಡೋವಾಗ ಕೂಡ ಆಗ್ಲೇ ನಮ್ಗೆ ಯೂಸ್ ಆಗುತ್ತೆ. ಅದೇ ತರ ಲಿಸ್ಟ್ ಮೇಕಿಂಗ್ ಕೂಡ ಯಾರೆಲ್ಲ ಇದಾರಂತೆ ಇದರಿಂದ ನಾವು ತೆಗಿಬಹುದು ಅಂತ ಹೇಳ್ಬೋದು. ಇದರಿಂದಾನೇ ನಮ್ಗೆ ಕಾಂಟ್ಯಾಕ್ಟ್ ಗಳು ಸಿಗ್ತಾರೆ. ಫೇಸ್ಬುಕ್ ಇರ್ಲಿ, ಇನ್ಸ್ಟಾಗ್ರಾಮ್ ಇರ್ಲಿ, ಅಸೋಸಿಯೇಷನ್ ಇರ್ಲಿ, ಇದೆ ಲಾಟ್ ಆಫ್ ಕಾಲ್ಸ್ ನಮ್ಗೆ ಇದ್ರಲ್ಲಿ ಫೋನ್ ನಂಬರ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು. ತುಂಬಾ ಜನ ಯುಟಿಲೈಸ್ ಮಾಡ್ತಾ ಇಲ್ಲ, ಜಸ್ಟ್ ವಾಟ್ಸ್ಆಪ್ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ ಬಿಟ್ರೆ ನಾವು ಫೇಸ್ಬುಕ್ ಅಲ್ಲಿ ನಾವು ಕಂಟಿನ್ಯೂ ಮಾಡ್ಕೋಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನಂಬರ್ಗಳು ತಗೋಬಹುದು, ಮಾತಾಡ್ಬೋದು ಅನ್ಬಿಟ್ಟು ತುಂಬಾ ಜನ ಅದನ್ನ ಯುಟಿಲೈಸ್ ಮಾಡ್ಕೋತಾ ಇಲ್ಲ ಲೀಡರ್ಸ್. ಸೊ ಇದೆಲ್ಲ ಯೂಸ್ ಮಾಡ್ಕೊಳ್ಳಿ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದೆಲ್ಲ ಯೂಸ್ ಮಾಡೋದ್ರ ನಮ್ಮ ಒಂದು ಲಿಸ್ಟ್ ಮೇಕಿಂಗ್ ಉದ್ದ ಆಗುತ್ತೆ ಅಂತ ಹೇಳ್ಬೋದು. ಹೌ ಟು ಮೇಕ್ ಲಿಸ್ಟ್. ಯು ಕ್ಯಾನ್ ಆಲ್ಸೋ ಆಡ್ ದ ನಂಬರ್ ಇನ್ ದ ಫೋನ್ ಬುಕ್ to the list. You can also make the list with the friends technique. ಅಂದ್ರೆ ಫ್ರೆಂಡ್ಸ್ ಅಂತ ನೋಡಿದ್ರೆ ನೋಡಿ, ಫಸ್ಟ್ ಎಫ್ ಫಾರ್ ಫ್ರೆಂಡ್ಸ್, ಕರೆಕ್ಟ್ ಅಲ್ವಾ? ಆರ್ ಫಾರ್ ರಿಲೇಟಿವ್, ಐ ಫಾರ್ ಇನ್ಸ್ಟಿಟ್ಯೂಷನ್, ಇ ಫಾರ್ ಎಜುಕೇಶನಲ್ ಫ್ರೆಂಡ್ಸ್, ಎನ್ ಫಾರ್ ನೇಬರ್ಸ್, ಡಿ ಫಾರ್ ಡ್ರೀಮ್ಸ್. ನೋಡಿ ಫಸ್ಟ್ ಅಂತ ಬಂದ್ರೆ ನೋಡಿ ಯಾರು ಬರಲ್ಲ, ಫಸ್ಟ್ ಫ್ರೆಂಡ್ಸೇ ಬರ್ತಾರೆ. ಯಾರು ಬರ್ತಾರೋ ಬಿಡ್ತಾರೋ ನಮ್ಗೆ ಹೇಳಿದ ತಕ್ಷಣ ನಂಬ್ಕೊಂಡ್ ಬರೋದು ಯಾರು? ನಮ್ ಫ್ರೆಂಡ್ಸ್ಗಳು, ಕರೆಕ್ಟ್ ಅಲ್ವಾ? ಸೊ ನಾವು ಫ್ರೆಂಡ್ಸ್ಗಳನ್ನ ಫಸ್ಟ್ ನಾವು ಇನ್ವಿಟೇಷನ್ಗೆ ಅದು ಲಿಸ್ಟ್ ಮೇಕಿಂಗ್ ನಾವು ಫಸ್ಟ್ ಮಾಡ್ಬೇಕು, ಲಿಸ್ಟ್ ಮೇಕಿಂಗ್. ಅದೇ ತರ ರಿಲೇಟಿವ್ ಕೂಡ ತುಂಬಾ ಜನ ನಮ್ಮನ್ನ ನಂಬ್ತಾರೆ. ಇಲ್ಲ, ಇವ್ರು ನನ್ ಮಗಳು ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ, ನಮ್ಮ ಅಣ್ಣ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ, ನಮ್ಮ ಅಕ್ಕ ತಂಗಿ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ, ನಮ್ಮವ್ರು ತುಂಬಾ ಜನ ಇದ್ದಾರೆ. ಸೊ ನಮ್ಮ ರಿಲೇಟಿವ್ ನ ಕೂಡ ನಾವ್ ಮಾಡ್ಬೋದು. ಅದೇ ಇನ್ಸ್ಟಿಟ್ಯೂಷನ್ ಯಾರೆಲ್ಲ ಓದ್ತಾ ಇರ್ತಾರಲ್ವಾ ಅವ್ರನ್ನ ಕೂಡ ನಾವು ಇದ್ರಲ್ಲಿ ಲಿಸ್ಟ್ ನ ಮಾಡ್ಕೋಬಹುದು. ಯಾಕಂದ್ರೆ ಪಾರ್ಟ್ ಟೈಮ್ ಜಾಬ್ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಅಂತವ್ರಿಗೂ ಹೇಳ್ಬೇಕು. ಎಜುಕೇಶನಲ್ ಫ್ರೆಂಡ್ಸ್ ಇರ್ತಾರೆ, ಅವರು ಕೂಡ ನಮ್ ಜೊತೆ ಯಾರೆಲ್ಲ ಓದಿರ್ತಾರೆ ಅವ್ರು ಕೂಡ ನಾವು ಕರಿಬಹುದು. ಅಕ್ಕದ ಪಕ್ಕದ ಮನೆಯವ್ರು ಕೂಡ ನಾವನ್ನ ನೋಡ್ತಾ ಏನ್ ಮಾಡ್ತಾ ಇದ್ದ ಕೇಳ್ಕೊಂಡು ಅವ್ರನ್ನ ಕೂಡ ನಾವು ಇನ್ವೈಟ್ ಮಾಡ್ಬೋದು. ತುಂಬಾ ಜನ ಅದನ್ನು ಮಾಡಕ್ಕೂ ಬಿಟ್ಬಿಡ್ತಾರೆ. ಅಕ್ಕದ ಪಕ್ಕದ ಮನೆಯಲ್ಲಿ ಕೇರೇ ಮಾಡಲ್ಲ, ನಮ್ ಫೋನ್ ಬಂತ, ನಮ್ದು ಫೋನ್ ನಂಬರ್ ಇದೆಯಾ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ, ಇವ್ರನ್ನ ಪಕ್ಕದಲ್ಲೇ ಇರೋರ್ನ ಬಿಟ್ಬಿಡ್ತೀವಿ. ಪಕ್ಕದಲ್ಲಿ ಯಾರು ಇರ್ತಾರೋ ನಾವು ಅವ್ರನ್ನ ಮರ್ತೋಗ್ಬಿಟ್ಟು ಈ ಕೆಲ್ಸಗಳನ್ನ ಮಾಡ್ತಾ ಇರ್ತೀವಿ. ಸೊ ಅದ್ರಿಂದ ನೀವು ನೇಬರ್ಸ್ ಬರಿಬಹುದು. ಅದೇ ತರ ಡ್ರೀಮ್ಸ್, ಯಾರ್ಗೆಲ್ಲ ತುಂಬಾ ಕನಸುಗಳು ಇರುತ್ತಲ್ಲ, ಯಾರ್ ಕನಸುಗಾರರು ಇರ್ತಾರೆ ಅವ್ರನ್ನು ಕರ್ದಿ ಇದ್ರಲ್ಲಿ ಲಿಸ್ಟ್ ಮೇಕಿಂಗ್ ನಾವು ಮಾಡಕ್ಕೆ ಈಸಿ ಆಗುತ್ತೆ. ಇವ್ರ ಫೋನ್ ನಂಬರ್ಸ್ ಎಲ್ಲ ಇಷ್ಟು ಜನ ನಮ್ಗೆ ಪ್ರಿಫರೆನ್ಸ್ ಕೊಟ್ರೆ 100% ಯಾಕೆ ನಮ್ ಲಿಸ್ಟ್ ದೊಡ್ಡದಾಗಲ್ಲ? ಇಷ್ಟು ಜನ ಬರ್ತಾರೆ. ಫ್ರೆಂಡ್ಸ್ ಆದ್ರೆ ಒಬ್ರಿಬ್ರು ಇರ್ತಾರ? ನೋ. ರಿಲೇಟಿವ್ ಅಂದ್ರೆ ಸ್ವಲ್ಪ ಜನ, ಸ್ಕೂಲ್ ಫ್ರೆಂಡ್ ಆಗ್ಲಿ, ನಮ್ಗೆ ಕಾಲೇಜ್ ಫ್ರೆಂಡ್ ಆಗ್ಲಿ, ನೇಬರ್ಸ್ ಎಲ್ಲಾ ಇದಾರೆ. ಕನಸಿಲ್ದೆ ಜನಗಳೇ ಇಲ್ಲ ಲೀಡರ್ಸ್. ಸೊ ಜನಗಳು ಎಲ್ಲಾ ಮ್ಯಾಕ್ಸಿಮಮ್ ಜನಗಳು ಕನಸು ಕಾಣೋರು ಜಾಸ್ತಿ ಇದಾರೆ. ಲೈಫ್ ಸೆಟ್ಲ್ ಆಗ್ಬೇಕು, ಲೈಫ್ ಹಂಗಿರ್ಬೇಕು ಹಿಂಗಿರ್ಬೇಕಂತ ಅಂತವ್ರು ನೋಡಿ ನಾವು ಲಿಸ್ಟ್ ಮೇಕಿಂಗ್ ಮಾಡ್ಬೋದು. ಸ್ಟ್ರೇಂಜರ್ಸ್ ಅಂದ ತಕ್ಷಣ ಅನ್ನೋನ್ ಪರ್ಸನ್ ಕೂಡ ನಾವು ಇದ್ರಲ್ಲಿ ಲಿಸ್ಟ್ ಮಾಡ್ಬೋದು. ಅನ್ನೋನ್ ಪರ್ಸನ್ ಹೆಂಗೆ ಅಂದ್ರೆ ನೀವ್ ಯಾರು ಅಂತ
ಅವ್ರ್ ಗೊತ್ತಿರಲ್ಲ, ಅವ್ರ ಯಾರಿಗೆ ಗೊತ್ತಿರಲ್ಲ. ಬಟ್ ನಿಮ್ಗೆ ಯಾರು ಗೊತ್ತಿರುತ್ತೋ ಅನ್ನೋನ್ ಪರ್ಸನ್ ಅವ್ರ ನಂಬರ್ ಅವ್ರನ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಂಬರ್ ಇಲ್ವಾ, ಅವ್ರ ಡೈರೆಕ್ಟ್ ಆಗಿ ಮಾತಾಡಿ ಕಾಂಟ್ಯಾಕ್ಟ್ ನಂಬರ್ ನಾವು ತಗೋಬಹುದು ಲಿಸ್ಟ್ ಮೇಕಿಂಗ್ ಮಾಡಕ್ಕೆ. ಕರೆಕ್ಟ್ ಅಲ್ವಾ? ಕ್ಯಾಟಗರಿ ಆಫ್ ಯುವರ್ ಲಿಸ್ಟ್, ಇದು ಕ್ಯಾಟಗರಿ ಆಫ್ ಲಿಸ್ಟ್ ಮೇಕಿಂಗ್ ಬರುತ್ತೆ. ಓಕೆ, ಇವಾಗ ಸೆಕೆಂಡರಿ ಲಿಸ್ಟ್ ಅಂತ ಹಾಕಿದ್ದಾರೆ, ಪ್ರೀಮಿಯರ್ ಲಿಸ್ಟ್ ಅಂತಾನು ಇದೆ. ಸೆಕೆಂಡರಿ ಅಂತ ಬಂದಾಗ ನೋಡಿ, ನಮ್ಮ ಒಂದು ರಿಲೇಟಿವ್ ಬರ್ತಾರೆ. ಕರೆಕ್ಟ್ ಅಲ್ವಾ? ಸೆಕೆಂಡರಿ ಅಂತ ನೋಡಿ, ಇವಾಗ ಪ್ರೀಮಿಯಂ ಅಂದ್ರೆ ಹಾಟ್ ಲಿಸ್ಟ್ ಅಂತ ಬಂದಾಗ ಎಕ್ಸಾಂಪಲ್ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗಳು ಬಂದೇ ಬರ್ತಾರೆ. ಹಾಟ್ ಲಿಸ್ಟ್, ಕೋಲ್ಡ್ ಲಿಸ್ಟ್, ವಾರ್ಮ್ ಲಿಸ್ಟ್ ಅಂತ ಹೇಳ್ಬಿಟ್ಟು. ಇವಾಗ ಇದು ಹಾಟ್ ಲಿಸ್ಟ್ ಅನ್ನೋದು ಮೇನ್ ಫ್ರೆಂಡ್ಸ್ ಅಂದ್ರೆ ನಂಬಿ ಬರ್ತಾರಲ್ಲ, ರಿಲೇಟಿವ್ ಬರ್ತಾರೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಅವ್ರನ್ನ ಕೊಡ್ಬೋದು. ಅದೇ ರೀತಿ ಸೆಕೆಂಡರಿ ಅಂತ ಹೇಳ್ಬೇಕಂದ್ರೆ ತುಂಬಾ ಅನ್ನೋನ್ ಪರ್ಸನ್ ಗಳು ಇರ್ತಾರೆ. ಅನ್ನೋನ್ ಪರ್ಸನ್ ಗಳು ಕೂಡ ನಾವು ಇದ್ರಲ್ಲಿ ಮಾಡ್ಕೊಂಡು ಹೋಗ್ಬೋದು. ನಮ್ಗೆ ಗೊತ್ತಿರೋದು ನೇಬರ್ಸು, ಇದು ಹಲವಾರು ಜನಗಳು ಇದ್ರನ್ನ ನಾವು ಲಿಸ್ಟ್ ಮೇಕಿಂಗ್ ಮಾಡಕ್ಕೆ ಈಸಿ ಆಗತ್ತೆ. ಇವಾಗ ಇದು ಏನಂತ ಹೇಳಿದ್ರೆ, ಲಿಸ್ಟ್ ಮೇಕಿಂಗ್ ಅಲ್ಲಿ ನಮ್ಗೆ 3 ಕ್ಯಾಟಗರೀಸ್ ಇರುತ್ತೆ. ABC ಅಂತಾನು ನಾವು ಮಾಡ್ಕೋಬಹುದು. ಯಾಕಂದ್ರೆ ಪ್ರೀಮಿಯರಿ, ಸೆಕೆಂಡರಿ ಅಂತ ಮಾಡ್ಕೊಳ್ಳೋವಾಗ ಹಾಟ್, ಕೋಲ್ಡ್, ವಾರ್ಮ್ ಅನ್ನೋ ತರ ನಮ್ಗೆ ಹಾಟ್ ಅಂತ ಬಂದಾಗ ಫ್ಯಾಮಿಲಿ ಬರುತ್ತೆ, ಫ್ರೆಂಡ್ಸ್ ಬರುತ್ತೆ ಅಂತ ಹೇಳ್ಬೋದು. ಅದೇ ತರ ನಮ್ಗೆ ಅನ್ನೋನ್ ಪರ್ಸನ್ ಗಳು ಬರ್ತಾರೆ, ಅವ್ರನ್ನ ಕೂಡ ನಾವು ಇನ್ವೈಟ್ ಮಾಡ್ಕೋಬಹುದು. ಇವರೇ ಮಾಡ್ತಾರೆ ಅವರೇ ಮಾಡ್ತಾರೆ ಅಂತ ಇಲ್ದೆ ಯಾರ್ ಬೇಕಾದ್ರೂ ಕರೆದು ಇದನ್ನ ಇನ್ವಿಟೇಷನ್ ಆರಾಮಾಗಿ ನಾವು ಮಾಡ್ಕೋಬಹುದು ಲೀಡರ್ಸ್. ಅದೇ ಅನ್ನೋನ್ ಪರ್ಸನ್ ಅಂದ್ರೆ ನಮ್ಗೆ ಗೊತ್ತಿಲ್ದವ್ರು ಯಾರಾದ್ರೂ ಇದ್ರು ಅವ್ರು ನಾವು ಮಾಡ್ಕೋಬಹುದು. ನಮ್ಗ್ ಅವ್ರು ಗೊತ್ತಿರುತ್ತೆ, ಅವ್ರು ನಮ್ಗ್ ಗೊತ್ತಿರಲ್ಲ, ಆ ತರ ಇರೋರ್ನ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ರೆ ಇದು 3 ಕ್ಯಾಟಗರಿ ಇರ್ತಾರೆ. 3 ಕ್ಯಾಟಗರಿನ ಡಿಫ್ರೆಂಟ್ ವೇ ಅಲ್ಲಿ ನಾವು ABC ಅಂತ ಹಾಕೊಂಡ್ ಕೂಡ ನಾವು ಇದನ್ನ ಬರ್ಕೋಬಹುದು. ಇವಾಗ ನಾನು ಶಾರ್ಟ್ ಆಗಿ ಹೇಳಿದೀನಿ ಲಿಸ್ಟ್ ಮೇಕಿಂಗ್ ಬಗ್ಗೆ, ಯಾಕೆ ನನ್ ಕೊಟ್ಟಿರೋದು ಇನ್ವಿಟೇಷನ್. ಬಟ್ ಅದ್ ಲೈಟ್ ಆಗಿ ಹೇಳ್ಬಿಟ್ಟು ಇನ್ವಿಟೇಷನ್ ಹೋಗೋಣ ಅಂದ್ಬಿಟ್ಟು ಇನ್ವಿಟೇಷನ್ ಲಿಸ್ಟ್ ಮೇಕಿಂಗ್ ಬಗ್ಗೆ ಹೇಳಿದೀನಿ. ಬಟ್ ಇವಾಗ ಬರ್ತಾ ಇರೋದು ಎಫೆಕ್ಟಿವ್ಲಿ ಇನ್ವೈಟಿಂಗ್ ಟೆಕ್ನಿಕ್, ಇನ್ವಿಟೇಷನ್ ಬಗ್ಗೆ. When it comes to network marketing, the ability to invite the prospect effectively is crucial for success. ಕರೆಕ್ಟ್ ಅಲ್ವಾ? ಕ್ರೂಷಿಯಲ್ ಆಗಿ ಒಂದು ಸಕ್ಸಸ್ ನಾವು ಕೊಡ್ಬೇಕು ಅಂತ ಹೇಳಿದ್ರೆ ಹಿಂಗೆ ಕ್ರೂಷಿಯಲ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂತ ಒಂದು ಇನ್ವಿಟೇಷನ್ ನಾವು ಟೆಕ್ನಿಕ್ ಆಗಿ ಮಾಡ್ಕೊಂಡ್ರೆ ಇಲ್ಲಿ ತುಂಬಾ ಸಕ್ಸಸ್ ಆಗತ್ತೆ. ಅವಾಗ ಸುಮ್ನೆ ನೋಡೋಣ ಬಿಡು ಅಂತ ಇದ್ರಿಲ್ಲ. ಅದಕ್ಕೆ ಇನ್ವಿಟೇಷನ್ ಮಾಡಕ್ಕೆ ಒಂದು ಸ್ಟ್ರಾಂಗ್ ಆಗಿ ಒಂದು ಎಬಿಲಿಟಿ ಇರ್ಬೇಕು. ಅದೇ ಕ್ರೂಷಿಯಲ್ ಆಗಿ ಇದ್ರೆ ಮಾತ್ರ ನಾವ್ ಎಲ್ಲಿ ಸಕ್ಸಸ್ ಆಗುತ್ತೆ. ಪ್ರಾಸ್ಪೆಕ್ಟ್ ನ ತುಂಬಾ ಒಂದು ಎಫೆಕ್ಟಿವ್ಲಿ, ಅದೇ ಹೇಳದ್ನಲ್ಲ, ಪ್ರಾಸ್ಪೆಕ್ಟ್ ಗೆ ಒಂದು ಇನ್ವಿಟೇಷನ್ ಕೊಡುವಾಗ ತುಂಬಾ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕೊಟ್ಟು ನಾವು ಅವ್ರಿಗೆ ಇದ್ರ ಬಗ್ಗೆ ತಿಳಿಸ್ಬೇಕು. ನೆಕ್ಸ್ಟ್ ಬಂದ್ರೆ ಡು ನಾಟ್ ಶೋ ಯುವರ್ ನೀಡ್ಸ್. ನೋಡಿ, ನಮ್ಗೆ ಒಬ್ಬರಿಗೆ ಹೋಗಿ ನಾವು ಇನ್ವಿಟೇಷನ್ ಕೊಡೋವಾಗ ನಮ್ಗೆ ಏನ್ ಬೇಕು ಅನ್ನೋದು ನಾವ್ ಹೇಳ್ಬಾರ್ದು. ಅವ್ರಿಗೆ ಏನ್ ಬೇಕು ಅನ್ನೋದು ತಿಳ್ಕೊಂಡು ನಾವ್ ಇದನ್ನ ಮಾಡ್ಬೇಕು. ಅವ್ರಿಗೆ ನಾವ್ ಮಾತಾಡುವಾಗ್ಲೇ ಇವ್ರಿಗೇನೋ ನಮ್ ಕಡೆಯಿಂದ ಆಗ್ಬೇಕು, ಅದಕ್ಕೆ ನಮ್ಮನ್ನ ಕರೆಯಕ್ ಬಂದಿದ್ದಾರೆ ಅನ್ನೋದು ಮೈಂಡ್ ಸೆಟ್ ಅವ್ರಿಗೆ ಬರ್ಬಾರ್ದು. ಅವ್ರಿಗೆ ಎಸ್ ಅವ್ರು ನಮ್ಗೋಸ್ಕರ ಏನೋ ಮಾತಾಡ್ತಾ ಇದಾರೆ, ನಮ್ಗೋಸ್ಕರ ಏನೋ ಸಪೋರ್ಟ್ ಮಾಡಕ್ ಬಂದಿದ್ದಾರೆ, ಸೊ ಯಾಕ್ ನಾವ್ ಮಾಡ್ಬಾರ್ದು ಅಂತ ಯೋಚನೆ ಮಾಡ್ಕೊಂಡ್ ಬರ್ತಾರೆ. ಸೊ ನಮ್ಮ ನೀಡ್ನ ತೋರ್ಸ್ದೆ ಅವ್ರಿಗೆ ಏನ್ ನೀಡ್ ಬೇಕು ಅನ್ನೋದನ್ನ ನಾವು ಇಲ್ಲಿ ಮಾಡ್ಬೇಕು. ಡು ನಾಟ್ ಆಸ್ಕ್ ಆರ್ ಯು ಬಿಸಿ ನೌ. ಈ ತಪ್ಪು ನಾವ್ ಯಾವತ್ತೂ ಮಾಡ್ಬಾರ್ದು. ಯಾವತ್ತು ಮಾಡ್ಬಾರ್ದು. ಯಾಕಂದ್ರೆ ಆರ್ ಯು ಬಿಸಿ ಅಂದ್ರೆ 90% ಪೀಪಲ್ ಹೇಳ್ತಾರೆ ಎಸ್ ನಾನ್ ಬಿಸಿ ಅಂದ್ ಬಿಡ್ತಾರೆ. ಕರೆಕ್ಟ್ ಅಲ್ವಾ? ನಾನ್ ಬ್ಯುಸಿ ಆಗಿ ಇದೀನಿ ಅಂತ ಹೇಳ್ಬಿಡ್ತಾರೆ. ಸೊ ಹೇಳ್ಬಾರ್ದು. ಇದ್ದ ತಕ್ಷಣ ಏನಂದ್ರೆ ಹೇಗಿದ್ದೀರಾ, ಆಯ್ತಾ, ಊಟ ಆಯ್ತಾ, ಕಾಫಿ ಆಯ್ತಾ ಅಂತ ಹೇಳ್ಬಿಟ್ಟು ಒಂದು ಫೋನ್ ಕಾಲ್ ಅಲ್ಲಿ ಮಾತಾಡ್ತೀರಾ ಅಂದ್ರು ಕೂಡ ಅವ್ರ ಹತ್ರ ಎದ್ದ ತಕ್ಷಣ ನೀವು ಬ್ಯುಸಿ ಆಗಿದ್ದೀರಾ ಅಂದ್ರೆ ಹೌದು ಬ್ಯುಸಿ ಆಗಿದ್ದೀರಿ ಇಟ್ಬಿಡ್ತಾರಲ್ವಾ. ಸೊ ಮೆತ್ತಿಗೆ ಮಾತಾಡ್ಬೇಕು. ಆಯ್ತಾ, ಕಾಫಿ ಆಯ್ತಾ, ಹೇಗಿದ್ದೀರಾ, ಏನು ಎತ್ತ ಅಂತ ಸ್ಟಾರ್ಟಿಂಗ್ ಹಂಗೆ ಮಾತಾಡ್ಕೊಂಡು ಅವ್ರಿಗೆ ಲೇಟರ್ ಆಗಿ ಹೇಳ್ಬೇಕು. ಬಿಟ್ರೆ ಅವ್ರಿಗೆ ರೆಸ್ಪಾಂಡ್ ಮಾಡೋಷ್ಟು ನಾವ್ ಇಟ್ಕೋಬೇಕು. ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋ ತರ ನಾವು ಮಾತಾಡ್ಕೊಂಡು ಮೆತ್ತಿಗೆ ಅವ್ರಿಗೆ ಏನ್ ನೀಡ್ ಇದೆ, ಅವ್ರ ಫ್ಯಾಮಿಲಿಗೆ ಏನ್ ಪ್ರಾಬ್ಲಮ್ ಅದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡ್ಬೇಕು. ಇದ್ರಲ್ಲಿ ಮೆತ್ತಿಗೆ ಸ್ಟಾರ್ಟ್ ಮಾಡೋದನ್ನ ನಾವು ಅದನ್ನ ಕ್ರಿಯೇಟ್ ಮಾಡ್ಬೇಕು. ನೆವರ್ ಟಾಕ್ ಇನ್ ಎಸ್ಟಿಷನ್. ಕರೆಕ್ಟ್ ಅಲ್ವಾ? ಯಾವತ್ತು ಬಂದ್ಬಿಟ್ಟು ಒಂಥರ ಸಂಕೋಚದಿಂದ ಮಾತಾಡ್ಬಾರ್ದು ಇಲ್ಲಿ.
ಸಂಕೋಚ ಅನ್ನೋದೇ ಇರಬಾರ್ದು. ಯಾಕಂದ್ರೆ ಇಲ್ಲಿ ಬರ್ತಾ ಇರೋದ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ತುಂಬಾ ಕಾನ್ಫಿಡೆಂಟ್ ಇರ್ಬೇಕು, ಎಂಥೋಸಿಯಾಸಮ್ ಇರ್ಬೇಕು. ನಮ್ಮ ಒಂದು ವೇ ಆಫ್ ಸ್ಪೀಚ್ ಅಲ್ಲಿ ನಾವೇನ್ ಮಾತಾಡ್ತೀವೋ ಅವ್ರ ಹತ್ರ ಓವರ್ ಕಾನ್ಫಿಡೆಂಟ್ ಅಂತ ಹೇಳಲ್ಲ, ಕಾನ್ಫಿಡೆಂಟ್ ಇರ್ಬೇಕು, ಎಂಥೋಸಿಯಾಸಮ್. ಅಯ್ಯೋ ಇವ್ರ ಹತ್ರ ಹಿಂಗ್ ಮಾತಾಡೋದು, ಹಿಂಗ್ ಬರ್ತಾರಾ ಇಲ್ವಾ ಅಂತ ಒಂಥರ ಇವ್ರ ಹತ್ರ ಮಾತಾಡ್ಬೋದಾ, ಆ ಸಂಕೋಚ ಇರ್ಬಾರ್ದು. ಇವಾಗ ಬಂದ್ಬಿಟ್ಟಿದೀವಿ, ಕರೆಕ್ಟ್ ಅಲ್ವಾ, ಮಾಡ್ಲೇಬೇಕು ಅಂತ ಹೆಜ್ಜೆ ಇಟ್ಟಿದೀವಿ ಅಂದ್ರೆ ಅದಕ್ಕೆ ಏನೇ ಕೆಲಸ ಮಾಡಿದ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಕಾನ್ಫಿಡೆಂಟ್ ಆಗಿ ಸ್ಟಾರ್ಟ್ ಮಾಡ್ಬೇಕು. ಎಸ್ ಮೇಡಮ್, ನೆಕ್ಸ್ಟ್. ಯಾವ್ದೇ ಕಾರಣಕ್ಕೂ ಎಸಿಟೇಷನ್ ಅನ್ನೋದು ನಾವು ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ಲೇಬಾರ್ದು, ಅದು ಕಷ್ಟ ಆಗುತ್ತೆ ನಮ್ಗೆ ಇನ್ವಿಟೇಷನ್ಗೆ. ಎಸ್, ಡು ನಾಟ್ ಯೂಸ್ ದ ವರ್ಡ್ ಲೈಕ್ ದ ಅರ್ನಿಂಗ್ ಲ್ಯಾಕ್ಸ್ ಬಿಕಮಿಂಗ್ ಎ ಕರೋಡ್ಪತಿ. ನೋಡಿ, ಈ ತರ ಅಂದ್ರೆ ಇವಾಗ ನೀವ್ ಈ ತರ ಹೋಗ್ಬಿಟ್ಟು ಬನ್ನಿ, ನೀವ್ ಬಂದ್ರೆ ನಾನ್ ಕರೋಡ್ಪತಿ ಮಾಡ್ಬಿಡ್ತೀನಿ, ಲಕ್ಪತಿ ಮಾಡ್ಬಿಡ್ತೀನಿ, ನಿಮ್ ಕನಸು ಏನಿದೆ ಮೆರ್ಸಿಡಿ ಕೊಡ್ತೀವಿ, BMW, ನೋ. ಅವಾಗ ಅವ್ರೇನ್ ಅನ್ಕೋತಾರೆ ಗೊತ್ತಾ, ಇವ್ರೇ ಏನು ಮಾಡಕ್ ಆಗಿಲ್ಲ, ಇವ್ರೇನ್ ಬಂದ್ ನಮ್ಗೆ ಇದೆಲ್ಲ ಈಸ್ಕೊಡೋದು. ನಾವೇ ನಡ್ಕೊಂಡು ಹೋಗಿರ್ತೀವಿ, ನಾವೇ ಬಸ್ ಹಿಡ್ಕೊಂಡು ಹೋಗಿರ್ತೀವಿ, ಕರೆಕ್ಟ್ ಅಲ್ವಾ. ಅವ್ರ ಹತ್ರ ಮಾತಾಡ್ದಾಗ ಇದೆಲ್ಲ ಹೇಳಿದ್ರೆ ಅವರೆಲ್ಲ ನಂಬಲ್ಲ. ಯಾವ್ದೇ ಕಾರಣಕ್ಕೂ ಈ ತರ ಒಂದು ವರ್ಡ್ಗಳು ನಾವ್ ಯೂಸ್ ಮಾಡ್ಲೇಬಾರ್ದು ಲೀಡರ್ಸ್. ನೆಕ್ಸ್ಟ್ ಬಂದ್ರೆ ಅದೇ ತರ ಯೂಸ್ ಫಾರ್ಮುಲಾ ಟು ಇನ್ವೈಟ್ ಗೆಸ್ಟ್. ಇದ್ರಲ್ಲಿ ನೋಡ್ಬೋದು, ಫಾರ್ಮ್ ಅಂದ್ರೆ ಎಫ್ ಫಾರ್ ಫ್ಯಾಮಿಲಿ, ಓ ಫಾರ್ ಆಕ್ಯುಪೇಷನ್, ಆರ್ ಫಾರ್ ರಿಯಾಕ್ಷನ್ ಅಂಡ್ ಎಂ ಫಾರ್ ಮೆಸೇಜ್. ವಿಲ್ ಕಂಪ್ಲೀಟ್ ಇನ್ ದ 90 seconds. ಅರೌಂಡ್ 90 seconds ಅಲ್ಲಿ ನಾವು ಇದನ್ನ ಇನ್ವಿಟೇಷನ್ ನ ಗೆಸ್ಟ್ ನ ಕರೆಯೋದು ಹೆಂಗೆ ಅಂತ, ಫ್ಯಾಮಿಲಿನ ಕರಿಬಹುದು, ಆಕ್ಯುಪೇಷನ್ ಕೆಲಸ ಮಾಡ್ತಾ ಇರೋನ್ನ ಕರಿಬಹುದು. ಅದೇ ತರ ಕೆಲಸ ಮುಗಿಸಿ ಏನಾದ್ರು ಕೆಲಸ ಮಾಡ್ಬೇಕು, ಸಾಯಂಕಾಲ ಹೊತ್ತು ಏನ್ ಮಾಡ್ತಾ ಇರ್ತಾರೆ, ಇದಾದ್ಮೇಲೆ 2 hour 3 hour ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ರೀಕ್ರಿಯೇಷನ್, ಅವ್ರಿಗೆ ತಿರ್ಗಾ ಇನ್ನೊಂದು ನಾವು ಕೆಲಸ ಏನ್ ಮಾಡ್ತೀರಾ ಇದ್ ಮಾಡಿ ಅಂತ ಇಂಥವ್ರನ್ನು ನಾವು ಕರಿಬಹುದು. ಅದೇ ತರ ಮೆಸೇಜ್ ಅಂತ ಹೇಳ್ಬೋದು, ಮನಿ ಅಂತಾನೆ ಹೇಳ್ಬೋದು, ಮೀಟಿಂಗ್ ಅಂತಾನೆ ಹೇಳ್ಬೋದು. ಅವ್ರಿಗೆ ಈ ತರ ಕರೆಯಕ್ಕೆ 90 seconds ಅಲ್ಲಿ ನಾವು ಇವ್ರಿಗೆ ಇದೆಲ್ಲ ನಾವು ಕರೆದು ನಾವು ಇನ್ವಿಟೇಷನ್ ನ ಇನ್ವೈಟ್ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬೋದು. ಎಸ್ ಮ್ಯಾಮ್, ನೆಕ್ಸ್ಟ್ ಹೋಗಿ. ಇದ್ರಲ್ಲಿ ಯಾರ್ ಬೇಕಾದ್ರೂ ಕರಿಬಹುದು, ಇಷ್ಟೇ ಜನ ಅಂತ ಏನಿಲ್ಲ ಮೇಡಮ್. some things to remember. your information your information about your business is more than your prospect. See, this is very very important word. ಇದು ನೋಡ್ಬೋದು, your information about your business is more than your prospect. ನಾವು ಒಬ್ರಿಗೆ ಏನ್ ನಮ್ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವೋ, ಯಾರ್ ನಮ್ ಹೊಸದಾಗಿ ಬರ್ತಾ ಇದಾರೋ ಅವ್ರಿಗಿಂತ ನಾವು ಹೇಳೋ ಬಿಸ್ನೆಸ್ ತುಂಬಾ ಇಂಪಾರ್ಟೆಂಟ್. ನಾವ್ ಯಾವ ತರ ಕೊಡ್ತೀವಿ ಇನ್ಫಾರ್ಮೇಶನ್ ಅನ್ನೋದು ಇಂಪಾರ್ಟೆಂಟ್. ಈ ಪ್ರಾಸ್ಪೆಕ್ಟ್ ಇರೋದು ಇನ್ನೊಬ್ರು ಬಂದೇ ಬರ್ತಾ, ಅದು ತೊಂದ್ರೆ ಇಲ್ಲ. ಬಟ್ ನಾವೇನ್ ಬಿಸ್ನೆಸ್ ಕರಿಯೋದಕ್ಕೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅದು ಬಂದು ತುಂಬಾ ಇಂಪಾರ್ಟೆಂಟ್ ಬರೋ ಪ್ರಾಸ್ಪೆಕ್ಟ್ ಗಿಂತ ಅಂತ ಹೇಳ್ಬೋದು. ಸೊ ಇದು ನಮ್ಮ ಒಂದು ಮೆಮರಿ ಇಟ್ಕೋಬೇಕು ಲೀಡರ್ಸ್. ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ತುಂಬಾ ಜನ ಪ್ರಾಸ್ಪೆಕ್ಟ್ ಬರ್ತಾರಾ ಸಾಕು ಹಂಗ್ ತಿಳ್ಕೊತಾರೆ. ನೋ, ಇವ್ರಿಲ್ಲ ಅಂದ್ರೆ ಇನ್ನೊಬ್ರು ಎಫೆಕ್ಟಿವ್ ಒಂದು ಬಿಸ್ನೆಸ್ ಇನ್ಫಾರ್ಮೇಶನ್ ಅವ್ರಿಗೆ ನಾವು ಕೊಡ್ಲೇಬೇಕು. ಬಿಲ್ಡ್ ಎ ರಿಲೇಶನ್ಶಿಪ್ ಫಸ್ಟ್, ಕರೆಕ್ಟ್ ಅಲ್ಲ. ಒಂದು ರಿಲೇಶನ್ಶಿಪ್ ಫಸ್ಟ್ ಅವ್ರ ಹತ್ರ ಬಿಲ್ಡ್ ಮಾಡ್ಬೇಕು. ಎಕ್ಸಾಂಪಲ್ ನೋಡಿದ್ರೆ ನೋಡಿ, ಕನೆಕ್ಟ್ ದ ಪೊಟೆನ್ಶಿಯಲ್ ಅಂದ್ರೆ ಏನ್ ಗೊತ್ತಾ, ತುಂಬಾ ಒಂದು ಬಿಲೀವಬಲ್ ಅಂಡ್ ಒಂದು ಕೆಪಾಸಿಟಿ ಇರ್ಬೇಕು. ಆ ತರ ಒಂದು ಪೊಟೆನ್ಶಿಯಲ್ ಪ್ರಾಸ್ಪೆಕ್ಟ್ ಗೆ ನಮ್ ಸೋಷಿಯಲ್ ಇದ್ರಲ್ಲಿ ಮೀಡಿಯಾ ಮತ್ತೆ ಎಂಗೇಜ್ ಇನ್ ದಿ ಕಾನ್ವರ್ಜೇಷನ್ ನೋಡ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ದೇರ್ ನೀಡ್ಸ್ ಬಿಫೋರ್ ಡಿಸ್ಕಸಿಂಗ್ ಯುವರ್ ಬಿಸ್ನೆಸ್. ಓಕೆನಾ, ಅವ್ರಿಗೆ ಏನ್ ಬೇಕು ಅನ್ನೋದು ಅದು ಸ್ಟ್ರಾಂಗ್ ಆಗಿ ಅದು ಕೆಪಾಸಿಟಿ ಇಟ್ಕೋಬೇಕು. ಬಿಲೀವಬಲ್, ಅವ್ರು ನಮ್ಮನ್ನ ನಂಬ್ಕೋಬೇಕು. ಆ ತರ ಒಂದು ಕಾನ್ವರ್ಜೇಷನ್ ಕೊಟ್ಟು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಅವ್ರ ನೀಡ್ಸ್ ಏನ್ ಅನ್ನೋದು ನಾವು ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೋದು. ಫಸ್ಟ್ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಬೇಕು. ಯಾರ ಹತ್ರ ಮಾತಾಡ್ಬೇಕಂದ್ರೆ, ನೀವು ಯಾರೋ ಬಸ್ಸಲ್ಲೇ ಕೂತಿರ್ತಾರೆ ಅನ್ಕೊಳ್ಳಿ, ಅವ್ರನ್ನ ನೋಡಿದ ತಕ್ಷಣ ನಮ್ದು ಹಿಂಗಿದೆ ಹಂಗಿದೆ ಅಂತ ಹೇಳ್ತೀರಾ ಇಲ್ಲ, ಎಲ್ಲಿಂದ ಬರ್ತಾ ಇದ್ದೀರಾ, ಹೇಗಿದ್ದೀರಾ, ಯಾವ ಊರು, ಮತ್ತೆ ಏನಕ್ ಬಂದಿದ್ರೆ ಸ್ಟಾರ್ಟ್ ಮಾಡಿ ತಾನೇ ಮಾತಾಡ್ತೀರಾ. ಅಥವಾ ಆ ತರ ಒಂದು ಕಾನ್ವರ್ಜೇಷನ್ ಇರ್ಬೇಕು. ಸೋಷಿಯಲ್ ಮೀಡಿಯಾದಲ್ಲೂ ಇರ್ಲಿ, ನಾವ್ ಏನಾದ್ರು ಒಂದು ಈ ತರ ಒಂದು ಮಾತುಗಳು ಇರ್ಬೇಕು ಅನ್ನೋದು ಇದ್ರಲ್ಲಿ ನಾವ್ ನೋಡ್ಬೋದು. ನಾವ್ ಅದನ್ನ ಫಾಲೋ ಕೂಡ ಮಾಡಬಹುದು. ಇದ್ರಲ್ಲಿ ನೋಡ್ಬೋದು ವಾಟ್ ಅವ್ರಿಗೆ ಏನ್ ನೀಡ್ ಇದೆ. ಯು ಆರ್ ಪ್ರೊವೈಡಿಂಗ್ ಅನ್ ಆಪರ್ಚುನಿಟಿ ದಟ್ ಕ್ಯಾನ್ ಚೇಂಜ್ ಸಮ್ ಒನ್ಸ್ ಲೈಫ್. ಕರೆಕ್ಟ್ ಅಲ್ವಾ. ನೀವು ಅವ್ರಿಗೆ ಆಪರ್ಚುನಿಟಿ ಕೊಡಕ್ ಹೋಗ್ತಾ ಇರುವಾಗ ಅವ್ರ ಲೈಫ್, ಯಾರ್ದೋ ಒಬ್ಬರದು ಲೈಫ್ ಚೇಂಜ್ ಆಗತ್ತೆ.
ಕರೆಕ್ಟ್ ಅಲ್ವಾ? ಯಾರೋ ಕಷ್ಟ ಪಡ್ತಾ ಇರ್ತಾರೆ, ಯಾರಿಗೋ ಒಂದು ಅನ್ನೋನ್ ಪರ್ಸನ್ ಕೂಡ ಇರ್ಲಿ, ನೀವು ಒಂದು ಅವ್ರಿಗೆ ಆಪರ್ಚುನಿಟಿ ಪ್ರೊವೈಡ್ ಮಾಡಿದ್ರೆ, ಅವ್ರು ಯುಟಿಲೈಸ್ ಮಾಡ್ಕೊಂಡ್ರೆ ಅವ್ರ ಲೈಫ್ ಎಷ್ಟೊಂದು ಚೇಂಜ್ ಆಗುತ್ತಲ್ವಾ? ಸೊ ತುಂಬಾ ಇದ್ರಲ್ಲಿ ನಾವು ಬಂದ್ಬಿಟ್ಟು ಯಾರಿಗೂ ಇಲ್ಲಿ ಲೈಫ್ ಅಲ್ಲಿ ಯಾರಿಗೂ ಸಪೋರ್ಟ್ ಏನಿರಲ್ಲ, ಆದ್ರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ಯಾರಿಗಾದ್ರೂ ಆಪರ್ಚುನಿಟಿ ನಾವು ಕೊಡ್ಬೋದು. ಅವ್ರ ಲೈಫ್ ಸ್ಟೈಲ್ ಕನ್ವರ್ಟ್ ಮಾಡಕ್ಕೆ ಇದೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಯಾರಿಗೂ ಒಂದು ಲೈಫ್ ಚೇಂಜ್ ಆಗುತ್ತಲ್ಲ. ಇವಾಗ ನೋಡ್ಬೋದು, ನಾವು ಒಬ್ರಿಗೆ ಯು ಆರ್ ಗಿವಿಂಗ್ ಸಮಥಿಂಗ್, ನಾಟ್ ಆಸ್ಕಿಂಗ್ ಫಾರ್ ಎನಿಥಿಂಗ್. ಕರೆಕ್ಟ್ ಅಲ್ಲ? ನೀವ್ ಏನೋ ಅವ್ರಿಗೆ ಕೊಡಕ್ ಹೋಗ್ತಾ ಇದ್ದೀರಾ ಬಿಟ್ರೆ ನೀವ್ ಅವ್ರ ಹತ್ರ ಏನು ಕೇಳಕ್ ಹೋಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಯು ಆರ್ ಗಿವಿಂಗ್ ದ ಆಪರ್ಚುನಿಟಿ, ನೀವ್ ಅವ್ರಿಗೆ ಕೊಡಕ್ ಹೋಗ್ತಾ ಇದ್ರೆ. ಇಲ್ಲಿ ನಾವು ನಮ್ಗೇನ್ ಬೇಕು ಅಂತ ನಾವ್ ಎಲ್ಲೂ ಇಲ್ಲಿ ಬೆಗ್ ಮಾಡಕ್ ಹೋಗ್ತಾ ಇಲ್ಲ. ಸೊ ಇಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ, ನಮ್ಗೇನ್ ಬೇಕು ಅನ್ನೋದು ನಾವ್ ಕೇಳಕ್ಕೆ ಎಲ್ಲೂ ಇಲ್ಲಿ ಮಾತಾಡ್ತಾ ಇಲ್ಲ. ಅವ್ರಿಗೇನ್ ನೀಡ್ ಇದೆ, ಅವ್ರಿಗೇನ್ ನಾವ್ ಮಾಡ್ಬೇಕು ಅನ್ನೋದ್ರಲ್ಲಿ ಮಾತ್ರ ನಾವಿಲ್ಲಿ ಫೋಕಸ್ ಮಾಡ್ಬೇಕು ಲೀಡರ್ಸ್. ಕರೆಕ್ಟ್ ಅಲ್ವಾ? ಯು ಆರ್ ಗೋಯಿಂಗ್ ಟು ಗಿವ್ ಸಮಥಿಂಗ್ ಟು ದಮ್. ಅದ್ ಏನಂತ ನಾವು ಅದ್ ಅರ್ಥ ಮಾಡಿ ಅವ್ರಿಗೆ ಕೊಡ್ಬೇಕು. ರಿಮೆಂಬರ್ ಹೌ ಯು ಸೇ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ವಾಟ್ ಯು ಸೇ ಇನ್ ದ ಇನ್ವಿಟೇಷನ್. ನೋಡಿ, ಇನ್ವಿಟೇಷನ್ ನೀವು ಕೊಡೋದಕ್ಕಿಂತ ಮುಖ್ಯ ನೀವ್ ಯಾವ ತರ ಅದನ್ನ ಹೋಗಿ ಹೇಳ್ಬೇಕು ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ. ಏನ್ ಬೇಕಾದ್ರೆ ಹೋಗಿ ನಾವ್ ಇನ್ವಿಟೇಷನ್ ಕೊಡೋದಲ್ಲ, ನಾವ್ ತಿಳ್ಕೊಂಡು ಹೆಂಗ್ ಕೊಟ್ರೆ ಅವ್ರು ಬರ್ತಾರೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೊಡಿ, ಬಟ್ ಅವ್ರು ಹೆಂಗ್ ಕೊಡ್ತಾರೆ, ಹೆಂಗ್ ಕರಿಬೇಕು, ಅವ್ರನ್ನ ಇನ್ವೈಟ್ ಮಾಡ್ಬೇಕು ಅನ್ನೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನಾವು ಫಸ್ಟ್ ಪ್ಲಾನ್ ಮಾಡಿ ಯೋಚನೆ ಮಾಡಿ ಅದನ್ನ ಹೋಗಿ ಅಲ್ಲಿ ಅವ್ರಿಗೆ ಕೊಡ್ಬೇಕು, ಆ ಇನ್ವಿಟೇಷನ್ ಅಂತ ಹೇಳ್ಬೋದು. ಅದನ್ನ ಒಂದ್ ಯೋಚನೆ ಮಾಡಿ ನಾವು ಕೆಲಸ ಮಾಡೋಣ. ಡು ನಾಟ್ ಅಂದ್ರೆ ನಾವ್ ಏನ್ ಮಾಡ್ಬಾರ್ದು ಅನ್ನೋದು. ಏನ್ ಮಾಡ್ಬಾರ್ದಂದ್ರೆ ನೇಮ್ ಆಫ್ ಕಂಪನಿ ನಾವ್ ಹೇಳಲೇಬಾರ್ದು. ನಾವು ಫೋನಲ್ಲಿ ಮಾತಾಡ್ತಾ ಇದೀವೋ, ಡೈರೆಕ್ಟ್ ಆಗಿ ಮಾತಾಡ್ತೀವೋ, ನಮ್ಮ ಕಂಪನಿ ಹೆಸರು ಎಲ್ಲೂ ಹೇಳಂಗಿಲ್ಲ. ಏನ್ ಕೆಲಸ ಮಾಡ್ತಾ ಇದೀವಿ ಬಗ್ಗೆನೂ ನಾವು ಹೇಳ್ಬಾರ್ದು. ಅದೇ ತರ ನೋಡಿದ್ರೆ ಅದು ಒಂದು ಪ್ರಾಡಕ್ಟ್ ಕಾಸ್ಟ್ ಕೂಡ ನಾವ್ ಹೇಳಂಗಿಲ್ಲ ಇಲ್ಲಿ. ಕರೆಕ್ಟ್ ಅಲ್ವಾ? ಯಾಕೆ ಕಂಪನಿ ಹೆಸರು ಹೇಳ್ಬಾರ್ದು? ಯಾರೋ ನೆಗೆಟಿವ್ ಮಾಡಿರ್ತಾರೆ, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಯಾಕಂದ್ರೆ ನಾವು ಹಂಗ ಹೇಳ್ಬಿಟ್ರೆ ಅಲ್ಲಿ ನೆಗೆಟಿವ್ ಆಗ್ಬಿಡ್ತಾರೆ ಒಬ್ಬೊಬ್ರು. ಯಾಕಂದ್ರೆ ಡೈರೆಕ್ಟ್ ಆಗಿ ಮಾತಾಡುವಾಗ ಅವ್ರಿಗೆ ಪ್ರೆಸೆಂಟೇಶನ್ ಕೊಡೋ ಅವಾಗ ಮಾತ್ರ ಹೇಳ್ಬೋದು, ಬಿಟ್ರೆ ಇನ್ವಿಟೇಷನ್ ಅಲ್ಲಿ ಮಾತ್ರ ಏನು ಮಾತಾಡಂಗಿಲ್ಲ ನೀವು. ನೇಮ್ ಆಫ್ ಕಂಪನಿ, ನೇಚರ್ ಆಫ್ ವರ್ಕ್, ಪ್ಯಾಕೇಜ್ ಆಫ್ ಕಾಸ್ಟ್, ಅದೇ ತರ ಎಲ್ಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಮ್ಮ ಕಂಪನಿಯ ಬಗ್ಗೆ, ಬಿಸ್ನೆಸ್ ಬಗ್ಗೆ ಅಲ್ಲಿ ಯಾವ್ದ್ರ ಬಗ್ಗೆ ಇನ್ವಿಟೇಷನ್ ಕೂಡ ಡಿಸ್ಕಸ್ ಮಾಡ್ಲೇಬಾರ್ದು ಪಬ್ಲಿಕ್ ಅಲ್ಲಿ. ನಮ್ಮ ಕಂಪನಿ ವ್ಯಾಲ್ಯೂ ಒಂದು ರೆಪ್ಯುಟೇಷನ್ ಇರುತ್ತೆ, ಅದು ನಾವೇ ಕಮ್ಮಿ ಮಾಡಬಾರ್ದು. ಎಲ್ಲೂ ಮೇನ್ ರೋಡ್ ಅಲ್ಲಿ ನಿಂತ್ಕೊಂಡು ತುಂಬಾ ಜನ ಮಾಡ್ತಾರೆ ಅದನ್ನ. ರೋಡ್ ಅಲ್ಲಿ ನಿಂತ್ಕೊಂಡು ಇನ್ವೈಟ್ ಮಾಡೋದು, ರೋಡ್ ಅಲ್ಲಿ ನಿಂತ್ಕೊಂಡು ಕರಿಯೋದು, ನಾ BOP ಕರ್ದಿದೀನಿ ಅಂತ ನಾವು ಝೂಮ್ ಇದ್ರಲ್ಲಿ ನೋಡ್ತೀವಿ, ನಮ್ ಗ್ರೂಪ್ ಅಲ್ಲಿ ಆಗ್ತಾರೆ. ಯಾವ್ದೇ ಕಾರಣಕ್ಕೂ ನಾವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ತರ ಮಾಡಕ್ ಹೋಗ್ಬಾರ್ದು ಡಿಸ್ಕಷನ್. ಅದೇ ತರ ನೋಡಿ, ಇನ್ವಿಟೇಷನ್ ಇಸ್ ಇನ್ ಹರಿಬರಿಯಲ್ಲಿ ಯಾವತ್ತು ಹರಿಬರಿಲಿ ಅದನ್ನು ನಾವು ಮಾಡಕ್ ಹೋಗ್ಬಾರ್ದು. ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಾವ್ ಯಾರ್ಗೆ ಒಂದು ಇನ್ವೈಟ್ ಮಾಡ್ಬೇಕಂದ್ರೆ ಪ್ರಾಸ್ಪೆಕ್ಟ್ ಗೆ ತುಂಬಾ ಏನಂದ್ರೆ ಶಾರ್ಟ್ ಆಗಿ ಒಂದು ಪಾಯಿಂಟ್ ಕೊಡ್ಬೇಕು. ಅವ್ರಿಗೆ ಏನಾದ್ರು ಒಂದು ಕ್ವಶನ್ ಕೇಳ್ತಾರೆ ಅನ್ನೋವಾಗ ನಾವು ಅದನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಅವ್ರ ಕ್ವಶನ್ಗೆ ನೀವು ಆನ್ಸರ್ ಕೊಡ್ತಾ ಹೋದ್ರೆ ನೀವ್ ಕೊಡ್ತಾನೆ ಇರ್ಬೇಕು, ಅಲ್ಲೇ ಎಲ್ಲಾ ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಅವ್ರೇನ್ ಅಲ್ಲಿ ಬರ್ತಾರೆ, ಎಲ್ಲಾ ಅಲ್ಲೇ ತಿಳ್ಕೊಂಡ್ಬಿಡ್ತಾರೆ. ಓ ಈ ತರ ಎಲ್ಲ ಇದ್ಯಾ, ನಾವ್ ಯಾಕೆ ಹೋಗ್ಬೇಕು ಅಂತ ಒಂದ್ ಮೈಂಡ್ ಸೆಟ್ ಬರುತ್ತೆ. ಸೊ ಅದ್ರಿಂದ ಅವ್ರಿಗೆ ಹೆಂಗ್ ಕರಿಬೇಕು, ಏನ್ ಇನ್ಫಾರ್ಮೇಶನ್ ಕೊಡ್ಬೇಕು ಅದನ್ನ ಮಾತ್ರ ನಾವು ಕೊಡ್ಬೇಕು, ಡಿಸ್ಕಷನ್ ಮಾಡ್ಬೇಕು. ಬಿಟ್ರೆ ಟೈಮ್ ಡಿಸ್ಕಷನ್ ಇಟ್ ಫ್ಯೂಚರ್. ಬಟ್ ಇವಾಗ ಮಾತ್ರ ಕರಿಬೇಕಂತ ಆತರ ಏನು ನಾವು ಮಾಡಂಗಿಲ್ಲ ಲೀಡರ್ಸ್. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕರೆದ್ಬಿಟ್ಟು ಇನ್ವಿಟೇಷನ್ಗೆ ನಾವು ಬಿಟ್ಬಿಡ್ಬೇಕು. ಪ್ರೊವೈಡ್ ರಿವೆಲೆಂಟ್ ಇನ್ಫಾರ್ಮೇಶನ್ ಅಂತ ನೋಡಿದ್ರೆ ತುಂಬಾ ಒಂದು ಏನ್ ಹೇಳೋದು, ಕ್ಲೋಸ್ಡ್ ಕನೆಕ್ಷನ್, ತುಂಬಾ ಒಂದು ಕ್ಲೋಸ್ಡ್ ಕನೆಕ್ಷನ್. ಅದು ಒಂದು ಮ್ಯಾಟರ್, ಅದ್ ನಮ್ ಕೈಯಲ್ಲಿದೆ. ನಾವು ಹೆಂಗೆ ಅವ್ರಿಗೆ ಹೋಗಿ ಇದ್ರ ಬಗ್ಗೆ ತಿಳಿಸ್ಬೇಕು ಅನ್ನೋದಿರುತ್ತೆ. ನೋಡಿ, ಶ್ರೀನಿವಾಸ್ ಸರ್ ಕೇಳಿಸ್ತಾ ಇದೆಯಲ್ಲ? ಓಕೆ. ಅದೇ ತರ ಇನ್ಫಾರ್ಮೇಶನ್ ಇನ್ವಿಟೇಷನ್ ಅದು ತುಂಬಾ ಇರ್ಬೇಕು. ನಮ್ ಮ್ಯಾಟ್ರ್ ಇದೆ, ನಮ್ ಕೈಯಲ್ಲಿ ಒಂದು ವಿಷಯ ಇದೆ, ಯಾವ ತರ ಹೇಳ್ಬೇಕು ಅನ್ನೋದು ಒಂದಿದೆ. ಅದೇ ತರ ನಾವು ಒಂದು ಏನ್ ಮಾಡ್ಬೇಕು, ಡೇಟ್, ಟೈಮ್, ಲೊಕೇಶನ್ ಅಂಡ್ ಪ್ರೆಸೆಂಟೇಶನ್ಗೆ ನಾವು ಅದನ್ನ ಎಲ್ಲಿ ಇನ್ಫಾರ್ಮೇಶನ್ ಅವ್ರ ಹತ್ರ ಕೇಳ್ಕೋಬೇಕು. ಕೀಪ್ ಆನ್ ಎನಿ ಸ್ಪೆಷಲ್ ಗೆಸ್ಟ್
who will be attending. ಯಾರೆಲ್ಲ ಅದು ಬರ್ತಾರಲ್ಲ ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾರಲ್ಲ ಅದ್ ಇನ್ಫಾರ್ಮೇಶನ್ ಅವ್ರಿಗೆ ತುಂಬಾ ನೀಡ್ ಇದೆ. ಬಟ್ ಅವ್ರಿಗೆ ಬಂದ್ಬಿಟ್ಟು ಟೈಮು, ಲೊಕೇಶನ್, ಡೇಟು ಅದೆಲ್ಲ ಅವ್ರಿಗೆ ಹೇಳ್ಬಿಡ್ಬೇಕು ನಾವು. ಓಕೆನಾ? ತುಂಬಾ ಒಂದು ಸ್ಟ್ರಾಂಗ್ ಆಗಿ ಇದನ್ನ ರಿವ್ಯೂ ಮಾಡ್ಬೇಕು ನಾವು. ಎಸ್, ಐಡೆಂಟಿಫೈ ಯುವರ್ ಐಡಲ್ ಪ್ರಾಸ್ಪೆಕ್ಟ್ ಅಂತ ಹೇಳಿದ್ರೆ ನೋಡಿ, ಬಿಫೋರ್ ಎಕ್ಸ್ಟೆಂಡಿಂಗ್ ಇನ್ವಿಟೇಷನ್ ಇಟ್ ಈಸ್ ಕ್ರೂಷಿಯಲ್ ಟು ಐಡೆಂಟಿಫೈ ಯುವರ್ ಟಾರ್ಗೆಟ್ ಅಂಡ್ audience, understand who could benefit most from your product or business opportunity ಅಂತ ಹೇಳಿದ್ರೆ ಅದನ್ನ ಟಾರ್ಗೆಟ್, ಐಡೆಂಟಿಫೈ ಯುವರ್ ಟಾರ್ಗೆಟ್, ಅದನ್ನ ಏನ್ ಮಾಡ್ಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬೆನಿಫಿಟ್ ಆಗಿ ಮೋಸ್ಟ್ ಫ್ರಮ್ ಅವ್ರಿಗೆ ಪ್ರಾಡಕ್ಟ್ ಬರ್ತಾರ, ಬಿಸ್ನೆಸ್ ಬರ್ತಾರಲ್ಲ ಅದ್ರ ಬಗ್ಗೆ ನಾವು ಅದನ್ನ ತಿಳ್ಕೊಬೇಕು ಇಲ್ಲಿ. ಕರೆಕ್ಟ್ ಅಲ್ವಾ? ಅದೇ ಕ್ರೂಷಿಯಲ್ ಆಗಿ ವೆರಿ ಇಂಪಾರ್ಟೆಂಟ್, ಎಕ್ಸ್ಟ್ರೀಮ್ ಇಂಪಾರ್ಟೆಂಟ್ ಇರುತ್ತದು. ಸೊ ಅವ್ರಿಗೆ ಪ್ರಾಡಕ್ಟ್ ಗೆ ಬೇಕಾ, ಬಿಸ್ನೆಸ್ ಬೇಕಾ, ಆ ಕನ್ಕ್ಲೂಷನ್ ಗೆ ನಾವು ಇರ್ಬೇಕು, ಅವ್ರಿಗೆ ಯಾವ ಬೆನಿಫಿಟ್ ಅಲ್ಲಿ ಇಷ್ಟಪಡ್ತಾರೆ ಅಂತ. ಎಸ್ ಮ್ಯಾಮ್, ನೆಕ್ಸ್ಟ್ ಅವ್ರಿಗೆ ಎರಡೇ ಆಪ್ಷನ್ ಇರುತ್ತೆ ಮೇಡಮ್, ಎರಡೇ ಆಪ್ಷನ್ ಐತೆ, ಎರಡೇ ಕೊಡ್ಬೇಕು, ಬಿಸ್ನೆಸ್, ಪ್ರಾಡಕ್ಟ್, ಇಷ್ಟೇ, ಬೇರೆ ಏನಿಲ್ಲ. ಫೋಕಸ್ ಆನ್ ಬೆನಿಫಿಟ್. Clearly communicate the benefit of your product or business opportunity. Explain how it can improve the recipient and life, solve a problem or meet a need with have. ಅವ್ರಿಗೆ ಪ್ರಾಡಕ್ಟ್ ಗೆ ಏನ್ ಬೆನಿಫಿಟ್ ಇದೆ, ಆ ಪ್ರಾಡಕ್ಟ್ ಬಿಸ್ನೆಸ್ ಏನ್ ಬೆನಿಫಿಟ್ ಇದೆ, ಅದ್ರ ಬಗ್ಗೆ ಆಪರ್ಚುನಿಟಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಅವ್ರಿಗೆ ಅವಾಗ ಮಾತ್ರ ಅರ್ಥ ಆಗುತ್ತೆ. ಅವ್ರಿಗೆ ಏನ್ ಪ್ರಾಬ್ಲಮ್, ಅವ್ರ ಲೈಫ್ ಅಲ್ಲಿ ಏನ್ ಪ್ರಾಬ್ಲಮ್ ಅದನ್ನ ಸಾಲ್ವ್ ಮಾಡೋದು, ಮತ್ತೆ ಅವ್ರಿಗೆ ಏನ್ ಬೇಕು, ಅವ್ರ ನೀಡ್, ಅವ್ರಿಗೆ ಬಿಸ್ನೆಸ್ ದಾಗ್ಲಿ ಇಲ್ಲಾಂದ್ರೆ ಪ್ರಾಡಕ್ಟ್ ಆಗ್ಲಿ ಅವ್ರಿಗೆ ಏನ್ ಇದೆಯೋ ಅದ್ರ ಬಗ್ಗೆ ನಾವು ಕೇಳ್ಬೇಕು. ಅವ್ರಿಗೆ ಏನ್ ನೀಡ್ ಇದೆ, ಅವ್ರಿಗೆ ಏನ್ ಬೇಕು ಅನ್ನೋದು ನಾವು ತಿಳ್ಕೊಂಡು ನಾವು ಅವ್ರು ಕೊಡೋದು ತುಂಬಾ ಆಪ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ, ಬೆನಿಫಿಟ್ ಬಗ್ಗೆ ನೀವು ಫೋಕಸ್ ಮಾಡಿ ಲೀಡರ್ಸ್. ಅದೇ ಒಳ್ಳೆ ಕಮ್ಯುನಿಕೇಶನ್ ಇಟ್ಕೋಬೇಕು, ಬಿಸ್ನೆಸ್ ಇರ್ಲಿ ಪ್ರಾಡಕ್ಟ್ ಇರ್ಲಿ, ಅವ್ರಿಗೆ ಒಳ್ಳೆ ಕಮ್ಯುನಿಕೇಶನ್ ಇಂದ ನಾವು ಅದನ್ನ ಮಾಡ್ಬೇಕು. ಡು ನಾಟ್ ಆಸ್ಕ್ ಅನ್ನೆಸೆಸರಿಲಿ ಸ್ಟಿಫ್ ವೈಲ್ ಇನ್ವೈಟಿಂಗ್ ದ ಪ್ರಾಸ್ಪೆಕ್ಟ್. ಅದೇ ತರ ನೋಡಿ, ಕೀಪ್ ಪೊಟೆನ್ಶಿಯಲ್ ಇನ್ವಿಟೇಷನ್. ಒಂದು ಪೊಟೆನ್ಶಿಯಲ್ ಆಗಿ ನಾವು ಅವ್ರಿಗೆ ಮಾಡ್ಬೇಕು, ಬ್ರೀಫ್ ಆಗಿ ನಮ್ಗೆ ಅವಾಯ್ಡ್ ಮಾಡಿ, ಅನ್ನೆಸರಿಲಿ ನಾವು ಮಾತಾಡಕ್ಕೆ ನಾವು ಇಲ್ಲಿ ಹೋಗ್ಬಾರ್ದು ಲೀಡರ್ಸ್. ಯಾಕಂತ ಹೇಳಿದ್ರೆ ಅವಾಗ್ಲೇ ಹೇಳಿದ್ನಲ್ಲ, ತುಂಬಾ ಬಿಲಿಯಬಲ್ ಆಗಿ ಒಂದು ಕೆಪಾಸಿಟಿ ಆಗಿ ಇರ್ಬೇಕು ಆ ಇನ್ವಿಟೇಷನ್. ನಾವು ಸ್ಟ್ರಾಂಗ್ ಆಗಿ ಇರ್ಬೇಕು, ಅವ್ರು ನಾವ್ ಹೇಳಿದ ತಕ್ಷಣ ನಂಬೋ ತರ ಇರ್ಬೇಕಂತ ಹೇಳ್ಬೋದು. ಸ್ಟಿಕ್ ಟು ಎ ಬ್ರೀಫ್ ಓವರ್ಸ್ ಆಫ್ ದ ಆಪರ್ಚುನಿಟಿ ಅಂಡ್ ಎಕ್ಸ್ಪ್ರೆಸ್ ಯುವರ್ ಇಂಟ್ರೆಸ್ಟ್ ಇನ್ ದ ಶೆಡ್ಯೂಲಿಂಗ್ ಡಿಸ್ಕಸ್ ವಿತೌಟ್ ಅನ್ನೆಸೆಸರಿ ಡೀಟೇಲ್ಸ್. ನಾವು ಅನ್ನೆಸೆಸರಿ ಯಾವ ಡಿಸ್ಕಷನ್ ಅವ್ರ ಹತ್ರ ಮಾತಾಡಕ್ಕೆ ಹೋಗ್ಬಾರ್ದು. ಆಪರ್ಚುನಿಟಿ ಬಗ್ಗೆ ಕೂಡ ಆಗ್ಲಿ, ತುಂಬಾ ಓವರ್ ಡಿಸ್ಕಷನ್, ತುಂಬಾ ಜನ ಇನ್ವಿಟೇಷನ್ ಅಲ್ಲೇ ನಮ್ಗೆ ಡಿಸ್ಕಸ್ ಮಾಡ್ಬಿಡ್ತಾರೆ. ಏನಿಲ್ಲ, ಜಸ್ಟ್ ನೀವು ಬನ್ನಿ ಅಲ್ಲಿ ನೋಡೋಣ ಅಂತಾರ ಮಾತಾಡ್ಬೇಕ ಬಿಟ್ರೆ, ಓವರ್ ಆಗಿ ಎಲ್ಲಾ ಡೀಟೇಲ್ಸ್ ಅಲ್ಲಿ ನಾವು ಮಾತಾಡಿದ್ರೆ ಎಲ್ಲ ಸ್ಪಾಯ್ಲ್ ಆಗುತ್ತೆ ಈ ಇನ್ವಿಟೇಷನ್ ಅಲ್ಲಿ ಅಂತ ನಾವು ಹೇಳ್ಬೋದು. ಸೊ ನಾವು ಒಂದು ಕೀಪ್ ಪೊಟೆನ್ಶಿಯಲ್, ಆಲ್ವೇಸ್ ಪೊಟೆನ್ಶಿಯಲ್ ಆಗಿರೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಸ್ ಮ್ಯಾಮ್, ನೆಕ್ಸ್ಟ್ ಬಿ ಎಕ್ಸೈಟೆಡ್ ಅಂಡ್ ಮೇಂಟೈನಿಂಗ್ ಕ್ಯೂರಿಯಾಸಿಟಿ ಅಂಡ್ ದ ಟಾಕ್ ವಿತ್ ದ ಕಾನ್ವರ್ಸೇಷನ್. ಕರೆಕ್ಟ್ ಅಲ್ಲ? ತುಂಬಾ ಅವಾಗ್ಲೇ ಹೇಳದ್ನಲ್ಲ, ತುಂಬಾ ಎಕ್ಸೈಟ್ಮೆಂಟ್, ಒಂದು ಎಂಥೋಸಿಯಾಸಮ್ ಇಂದ, ಒಂದು ಕ್ಯೂರಿಯಾಸಿಟಿಯಿಂದ ನಾವು ಮಾತಾಡಿದ್ರೆ ಕ್ವಶನ್ಗಳು, ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅವ್ರ ಕ್ವಶನ್, ಅವಾಗ್ಲೇ ಹೇಳ್ದಂಗೆ ಕ್ವಶನ್ ಕೇಳಕ್ ಬಿಡ್ಬಾರ್ದು ಲೀಡರ್ಸ್. ಅದೇ ಮೇನ್ ಇರೋದು ಇದ್ರಲ್ಲಿ. ಯಾವ್ದೇ ಕಾರಣಕ್ಕೂ ಅವ್ರಿಗೆ ಕಾನ್ವರ್ಸೇಷನ್ ಮಾಡುವಾಗ ಯಾವ ಕ್ವಶನ್ ರೈಸ್ ಮಾಡಂಗೆ ಇಲ್ಲ. ತುಂಬಾ ಕಾನ್ಫಿಡೆಂಟ್ ಆಗಿ ನಿಮ್ ಮೆಸೇಜ್ ಅಲ್ಲಿ ಒಂದು ಕಾನ್ಫಿಡೆಂಟ್ ಇರ್ಬೇಕು ಅಷ್ಟೇ. ಬಿಟ್ರೆ ನೀವ್ ಯಾವ್ದೇ ಕಾರಣಕ್ಕೂ ಕ್ವಶನ್ ರೈಸ್ ಮಾಡ್ದಂಗೆ ನೀವು ಅದನ್ನ ಯಾವ ತರ ಅವಾಯ್ಡ್ ಮಾಡ್ತಾ ಇದ್ದೀರಾ ಆ ತರ ಮಾಡ್ಕೊಂಡು ನಾವು ಬರ್ಬೇಕು. ತುಂಬಾ ಓವರ್ ಫ್ಲೋ ಆಗಿ ಮಾತಾಡ್ಬಿಡ್ತೀವಿ ತುಂಬಾ ಜನ, ಅದೆಲ್ಲ ಮಾತಾಡ್ಬಾರ್ದು. ಜಸ್ಟ್ ಇನ್ವೈಟ್. ಎಸ್ ಸರ್, ಜಸ್ಟ್ ಇನ್ವೈಟ್ ಮಾಡಿ ಅವ್ರನ್ನ ಕರೀರಿ. ತುಂಬಾ ಎಕ್ಸೈಟ್ಮೆಂಟ್ ಇಂದ ಕರೀರಿ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಒಂದು ಜೋಶ್ ಇರ್ಬೇಕು, ಜೋಶ್ ಇದ್ರೆ ಮಾತ್ರನೇ. ಅದೇ ತರ ಇನ್ವೈಟ್ ದ ಪ್ರಾಸ್ಪೆಕ್ಟ್ ದ 24 hours to 48 hours ಬಿಫೋರ್ ಬಿಸ್ನೆಸ್ ಪ್ರೆಸೆಂಟೇಷನ್. ಕರೆಕ್ಟ್ ಅಲ್ವಾ? 24 hours to remind your guest to 24 hours to 48 hours before the meeting start with the needs arrive in the meeting at the time on the date.
ನೀವು 24 hours to 48 ಅವ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ದಿನ ಹೇಳ್ಬೇಕು, ಟೈಮ್ ಹೇಳ್ಬೇಕು. ಆ ಟೈಮ್ಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ, ಇಷ್ಟೊತ್ತಿಗೆ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಇನ್ವಿಟೇಷನ್ ಮಾಡ್ಬೇಕು. ಆ ಟೈಮ್ಗೆ ಅವ್ರು ಬರ್ತಾರೆ. ಯಾಕಂದ್ರೆ ತುಂಬಾ ಒಂದು ವಾರ ಒಬ್ಬೊಬ್ರು ಏನ್ ಮಾಡ್ತಾರೆ, ಒಂದ್ ವಾರ ಎಲ್ಲ ಹೇಳಿ ಬಿಟ್ಬಿಡ್ಬೇಕು. ಆಮೇಲೆ ಒಂದ್ 2 ದಿವಸ 3 ದಿವಸ ಇರೋವಾಗ್ಲ ಅವ್ರಿಗೆ ಹೇಳ್ಬೇಕು, ಮೇಡಮ್ ಈ ತರ ಇದೆ ಸರ್, ಈ ತರ ಇದೆ, ಈ ತರ ಮೀಟಿಂಗ್ ಇದೆ, ಇಷ್ಟೇ ತಾರೀಕಿದೆ, ಇಷ್ಟೇ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಇನ್ವಿಟೇಷನ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಬಂದ್ಬಿಡ್ತೀರಾ ಸರ್, ಬಂದ್ಬಿಡ್ತೀರಾ ಮೇಡಮ್ ಅಂತ ತಿರ್ಗಾ ಮಾಡ್ಬಾರ್ದು. ಬಟ್ 24 to 48 hours ಬಿಫೋರ್ ಬಿಸ್ನೆಸ್ ಪ್ರೆಸೆಂಟೇಷನ್ಗೆ ನಾವು ಮೀಟಿಂಗ್ಗೆ ಅವ್ರನ್ನ ಕರಿಬಹುದು. ಎಸ್ ಸರ್. ಇನ್ವೈಟ್ ಯೂಸಿಂಗ್ ದ ಮೊಬೈಲ್ ಫೋನ್. ಎಸ್, ಇದು ಕೂಡ ತುಂಬಾ ಕರೆಕ್ಟ್. ಯಾಕಂತ ಹೇಳಿದ್ರೆ ಒಂದು ಇನ್ವಿಟೇಷನ್ ಮಾಡುವಾಗ ಡೈರೆಕ್ಟ್ ಆಗಿ ಹೋದಾಗ ಒಂದು ಕ್ವಶನ್ ಬರುತ್ತೆ, ಫೋನ್ ಅಲ್ಲಿ ಮಾತಾಡಿದಾಗ ಅದು ಕೊಂಚ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಎಸ್, whenever you have to fix a meeting with a guest, you should always try to talk on phone calls only. Conversation is good times. ಅಂದ್ರೆ ಡೈರೆಕ್ಟ್ ಆಗಿ ನಾವು ಮಾತಾಡಕ್ಕಿಂತ ಒಂದು ಇನ್ವಿಟೇಷನ್ ಮಾಡುವಾಗ ನಾವು ಫೋನ್ ಅಲ್ಲಿ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಯಾವಾಗ್ಲೂ ಅಷ್ಟೇ ಇನ್ವಿಟೇಷನ್ ಮಾಡ್ಬೇಕು, ಈ ತರ ಇದೆ ಮೇಡಮ್, ಈ ತರ ಇದೆ, ಈ ಟೈಮ್ ಬಂದ್ಬಿಡಿ, ಇಷ್ಟೇ. ಜಾಸ್ತಿ ನಾವು ಮಾತಾಡಕ್ಕೆ ಇದ್ರಲ್ಲಿ ಹೋಗ್ಬಾರ್ದು. ಅದೇ ಫೇಸ್ ಟು ಫೇಸ್ ಮಾತಾಡುವಾಗ ಅವ್ರಿಗೆ ಆನ್ಸರ್ ಅವಾಗ್ಲೇ ಹೇಳ್ದಂಗೆ ಫೇಸ್ ಟು ಫೇಸ್ ಮಾತಾಡುವಾಗ ಕ್ವಶನ್ ಬೈ ಕ್ವಶನ್ ಇರುತ್ತೆ, ನೀವು ಆನ್ಸರ್ ಬೈ ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಅದ್ ಮಾಡಕ್ಕೆ ಹೋಗ್ಬೇಡಿ. ಟಾಕ್ ಕನ್ಫರ್ಮೇಶನ್. ಅದೇ ತರ ಇಲ್ಲಿ ನೋಡ್ಬೇಕಂದ್ರೆ ಒಂದು ಫ್ಯೂ ಅವರ್ಸ್ ಮುಂಚೆನೆ ಆ ಮೀಟಿಂಗ್ ಸ್ಟಾರ್ಟ್ ಆಗ್ತಾ ಇದ್ದಂತೆ ಅವ್ರಿಗೆ ಕನ್ಫರ್ಮ್ ಮಾಡಿ ನೀವ್ ರೀಚ್ ಆಗ್ಬಿಟ್ರಾ, ನೀವ್ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಕಾಲ್ ಮಾಡಿ ನಾವು ಕೇಳ್ಬೇಕು. ಇಲ್ಲಾಂದ್ರೆ ಅವ್ರು ಬರ್ತಾರ ಬಿಡ್ತಾರ ನಮ್ಗೆ ಗೊತ್ತಿರಲ್ಲ. ಬರ್ತಾ ಇದಾರೆ ಅಂತ ಮೀಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂದ ತಕ್ಷಣ ಅವ್ರಿಗೊಂದು ಕಾಲ್ ಮಾಡಕ್ಕೆ ನಾವು ಮಾಡ್ಬೇಕು. ಅಕಸ್ಮಾತ್ ನೀವು ಝೂಮ್ ಅಲ್ಲೇ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಝೂಮ್ ಸ್ಟಾರ್ಟ್ ಆಗೋವಾಗ ಅವ್ರಿಗೆ ಒಂದು ಕಾಲ್ ಮಾಡಿ ಹೇಳ್ಬಿಡ್ಬೇಕು, ಈ ತರ ಝೂಮ್ ಇದೆ, ಝೂಮ್ ಅಲ್ಲಿ ಬಂದು ಕನೆಕ್ಟ್ ಆಗಿ. ಅಕಸ್ಮಾತ್ ನೀವೇನಾದ್ರು ಕನೆಕ್ಟ್ ಆಗಿಲ್ಲ ಅಂದ್ರೆ ಒಳ್ಳೆ ಒಂದು ಆಪರ್ಚುನಿಟಿ ನೀವು ಮಿಸ್ ಮಾಡ್ತೀರಾ, ಇನ್ನೊಂದ್ಸತಿ ಇದು ನಿಮ್ಗೆ ಸಿಗಲ್ಲ ಮ್ಯಾಮ್, ಸರ್ ಆರ್ ಮೇಡಮ್, ನಿಮ್ಗೆ ಅದು ಸಿಗಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಮಾಡ್ಬೇಕು. ಯಾಕಂದ್ರೆ ಇವಾಗ ಸಂಡೇ BOP ಇರುತ್ತೆ, ಸಂಡೇ BOPಗೆ ಹೆಂಗ್ ಕರಿಬೇಕು ಅಂತ ಕರ್ದಿರ್ತೀರಾ, ಅವ್ರು ಬರ್ತಾರ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ, ಕರೆಕ್ಟ್ ಅಲ್ವಾ? ಸೊ ಅದರಿಂದ ಅವ್ರಿಗೆ ಸ್ವಲ್ಪ ಕಾಲ್ಸ್ ಅಲ್ಲಿ ಕನೆಕ್ಟ್ ಆಗ್ತಾನೆ ಇರ್ಬೇಕು, ಅವ್ರು ರೀಚ್ ಆಗೋವರ್ಗು. ಎಲ್ಲಿದ್ದೀರಾ, ಯಾವ ಪ್ಲೇಸ್ ಅಲ್ಲಿ ಬರ್ತಾ ಇದ್ದೀರಾ, ತಿರ್ಗಾ ಬಂದ್ಬಿಟ್ರ ಅಂತ ಮಾಡ್ತಾನೆ ಇರ್ಬೇಕಾದ್ರೆ ಅವ್ರು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅದೇ ತರ ಝೂಮ್ ಮೀಟಿಂಗ್ ಅಲ್ಲಿ ಅಷ್ಟೇ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಝೂಮ್ ಬರ್ತೀನಿ ಅಂತಾರೆ, ಅರ್ಧದಲ್ಲೇ ವೈಂಡ್ ಅಪ್ ಆಗಿರ್ತಾರೆ. ಅಂತವ್ರನ್ನ ನಾವು ಬಂದ್ರು ಯೂಸ್ ಆಗಲ್ಲ. ಕಡೆವರೆಗೂ ಯಾರು ಕುತ್ಕೊಂಡ್ ಕೇಳ್ತಾರೆ ನೋಡಿ ಈ ಝೂಮ್ ಅಲ್ಲಿ, ಅವ್ರು ಮಾತ್ರ ಇಲ್ಲಿ ನಿಂತ್ಕೋತಾರೆ ಅಂತ ಹೇಳ್ಬೋದು. ಸರಿ, ಯಾರು ಮಿಸ್ ಮಾಡ್ಕೋತಾರ ಮಾಡಕ್ ಮುಂಚೆನೆ ಹೇಳ್ಬೇಕು, ನೀವು ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೋತಾ ಇದ್ದೀರಾ. ಸೊ ಅದ್ರಿಂದ ನೀವು ಬಂದ್ಬಿಟ್ಟು ಮಿಸ್ ಮಾಡ್ಕೋಬೇಡಿ, ಒಂದು ಚಾನ್ಸ್ ನ ಝೂಮ್ ಬನ್ನಿ ಅಂತ ನೀವು ಅವ್ರನ್ನ ಕರಿಬೇಕು ಲೀಡರ್ಸ್. ಪ್ರಾಸೆಸ್ ಫಾಲ್ ನೋಡಿದ್ರೆ ಫಸ್ಟ್ ನಾವು ಇದ್ರಲ್ಲಿ ಏನ್ ಮಾಡ್ಬೇಕು, ಅವಾಗ್ಲೇ ಹೇಳ್ದಂಗೆ ನಾನು ಹೇಳ್ದೆ ಲಿಸ್ಟ್ ಮೇಕಿಂಗ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ನೆಕ್ಸ್ಟ್ ಬರೋದೇ ಇನ್ವಿಟೇಷನ್, ಕರೆಕ್ಟ್ ಅಲ್ಲ? ಇನ್ವೈಟ್ ಮಾಡಿದ್ಮೇಲೆ ನಮ್ಗೆ ಬರುತ್ತೆ ಫಾಲೋ ಅಪ್. ಶೋ ದ ಪ್ಲಾನ್ ಆದ್ಮೇಲೆ ಬರೋದು ಫಾಲೋ ಅಪ್. ನಾವ್ ಇದ್ರೆಲ್ಲ ಮಾಡಿದ್ರೇನೆ ಅದು ಫಾಲೋ ಅಪ್ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಬರೋದು ಸೇಲ್ಸ್ ಕ್ಲೋಸಿಂಗ್, ಕರೆಕ್ಟ್ ಅಲ್ವಾ? ಇದ್ರಲ್ಲಿ ನೋಡಿ, ನೀವ್ ಲಿಸ್ಟ್ ಎಷ್ಟು ಮಾಡ್ತಿರೋ ಅಷ್ಟು ಇನ್ವಿಟೇಷನ್ ಮಾಡ್ತೀರಾ. ಇನ್ವಿಟೇಷನ್ ಮಾಡದೆ ಕಂಟಿನ್ಯೂಸ್ ಆಗಿ ಶೋದ ಪ್ಲಾನ್ ಮಾಡ್ತೀರಾ. ಅದನ್ನ ಮಾಡ್ತಾ ನಿಂಗೆ ಫಾಲೋ ಅಪ್ ಅಲ್ಲಿ ಕೂಡ ತುಂಬಾ ವಿಷಯಗಳಿದೆ. ಅದ್ ತಿಳ್ಸಕ್ಕೆ ನಾಳೆ ಅಲ್ಲಿ ಬರ್ತಾರೆ ಒಬ್ರು, ಅದು ತುಂಬಾ ಇಂಪಾರ್ಟೆಂಟ್. ಅಂಡ್ ಕ್ಲೋಸಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಅದು ನೆಕ್ಸ್ಟ್ ನೋಡಿದ್ರೆ, ಸಮ್ ಪೀಪಲ್ ವಿಲ್ ನೆವರ್ ಸಿ ಯುವರ್ ಬಿಸ್ನೆಸ್ ಪ್ಲಾನ್. ಯು ಹ್ಯಾವ್ ಟು ಎಕ್ಸೆಪ್ಟ್ ದಿಸ್ ಲಾ ಆಫ್ ಆವರೇಜ್. ಅಂದ್ರೆ ಬರೋರೆಲ್ಲ ತುಂಬಾ ಜನ ಬರ್ತಾರೆ, ಅವ್ರು ಬರೋರೆಲ್ಲ ಉಳ್ಕೋತಾರೆ ಅಂತ ಏನಿಲ್ಲ. ಅವ್ರು ಯಾರು ಬರಲ್ವೋ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು, ಎಕ್ಸೆಪ್ಟ್ ಮಾಡ್ಕೊಂಡಿರ್ಬೇಕು. ಅಯ್ಯೋ ಇವ್ರು ಬಂದಿಲ್ವಲ್ಲ, ಇವ್ರು ಯಾಕೆ ಬಂದಿಲ್ಲ, ಇವ್ರು ಬರ್ದೇ ಹೋಗ್ಬಿಟ್ಟು ಇವ್ರು ಬಂದಿದ್ರೆ ನನ್ ಗೆಲ್ತಾ ಇದ್ನಲ್ಲ ಅಂತ ನಾವ್ ಯಾವತ್ತೂ ಕೊರಗಬಾರ್ದು. ಇವ್ರಿಲ್ಲ ಅಂದ್ರೆ ಇನ್ನೊಬ್ರು, ಕರೆಕ್ಟ್ ಅಲ್ವಾ? ಎಲ್ಲಾರು ಬರೋರೆಲ್ಲಾನು ಬಂದು 100% ಬಂದು ಕೆಲ್ಸ ಮಾಡ್ತಾರೆ ಅಂದ್ರೆ ಇಷ್ಟೊತ್ ನೆಟ್ವರ್ಕ್ ಅಲ್ಲಿ ಎಲ್ರು ಗೆಲ್ತಾ ಇದ್ರು. ಸೊ ಅದರಿಂದ ಯಾರು ಬರಲ್ವೋ ಅವ್ರ ಬಗ್ಗೆ ಚಿಂತೆ ಇಲ್ಲ. ಅದನ್ನ ಇರೋ ಕಾಮನ್ ಅದು ಅಲ್ವಾ, ಅದು ಬಿಸ್ನೆಸ್ ಅಂದ್ಮೇಲೆ ಅದು ಕಾಮನ್ ಆಗಿರುತ್ತೆ. ಸೊ ಲೋ ಆಫ್ ಆವರೇಜ್ ಇರುತ್ತೆ, ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್.